ओम शांति शांति। ओम शांति शांति। अंतर मन में ज्योति जगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा। से आए अपने आप को जानो, राजयोग के द्वारा अपना परम पिता पहचानो। इसी राजपथ पर चलकर पालो अपना बसेरा। तुम हो आत्मा तन से न्यारे, परमात्मा को प्यारे। दिव्य गुणों को धारण करके योगी बनो दुलारे। ज्योति बिंदु ही तोड़ेगा ये माया मोह का घेरा। अंतर मन में ज्योति जगा लो, होगा दूर अंधेरा। ओम शांति ओम शांति ओम शांति।
चारों भुजाओं से साथ है, ऐसा साथी होगा कहाँ। पल रहे हैं प्रभु प्यार में।
मुस्कुराए बनकर बिंदु उन लहरों में लवली हो जाए। दया सिंधु के स्नेह में डूबे इतना आनंद पाए। ಓಂ ಶಾಂತಿ. ಓಂ ಶಾಂತಿ. ಬಾಬಾ ಇವತ್ತು ಸದಾ ಹೈಯೆಸ್ಟ್ ಆಗಬೇಕು, ಎಲ್ಲ ಜನ್ಮಗಳಲ್ಲಿ ಹೈಯೆಸ್ಟ್ ಆಗೋದಂದ್ರೆ ಶ್ರೇಷ್ಠ ಪದವಿಯಲ್ಲಿರೋದು. ಅದಕ್ಕೆ ಏನು ಮಾಡಬೇಕು, ಅಟೆನ್ಷನ್ ಏನು, ಎಚ್ಚರ ಯಾವ್ಯಾವ ಮಾತನ್ನು ಇಟ್ಕೋಬೇಕು ಅಂತ ಕೇಳ್ತಿದ್ದಾರೆ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರೆಲ್ಲ ಬಾಬಾ ನನ್ನ ಸನ್ಮುಖ ನೋಡ್ತಾ, ಬಾಬಾನ ಲಾಡ್ಲಾ ಸ್ಟೂಡೆಂಟ್, ಗಾಡ್ಲಿ ಸ್ಟೂಡೆಂಟ್, ಬಾಬಾ ನಂಗೆ ಓದಿಸ್ತಿದ್ದಾರೆ. ಡೈರೆಕ್ಟ್ ವತನದಿಂದ ನೋಡ್ಬೇಕು ಬಾಬನ್ನ. ಏನು ಬಾಬಾ ದೊಡ್ಡದರಲ್ಲಿ ನಮ್ಮ ಮಾರ್ಕ್ಸ್ ಎಲ್ಲ ಯಾವಾಗ ಹೋಗುತ್ತೆ ಅಂದರೆ, ಯಾವಾಗ ಮನ್ಸ ಸಹ ಯಾರಿಗೆ ದುಃಖ ಕೊಡಕ್ಕೆ ಹೋಗ್ಬೇಡಿ ಮಕ್ಕಳೇ. ನಮ್ಮಿಂದ ಯಾರಿಗೆ ದುಃಖ ಸಿಗುತ್ತೆ, ಇವನ್ ಸಂಕಲ್ಪದಿಂದನೂ ದುಃಖಿಯಾಗಿ ಶರೀರ ಬಿಡಬೇಕಾಗುತ್ತೆ ಅಂತಾರೆ. ತುಂಬ ದೊಡ್ಡ ಕೆಟ್ಟ ಕರ್ಮ ಅಂದರೆ ನಮ್ಮಿಂದ ಬೇರೆಯವ್ರಿಗೆ ವಿಚಾರನೂ ನಡಿಬಾರ್ದು, ಅಷ್ಟು ಎಚ್ಚರ ವಹಿಸ್ಬೇಕು. ಇನ್ನೊಂದು, ಎಂದೂ ಕ್ರೋಧ ಬರಬಾರ್ದು ಮಕ್ಕಳೇ, ಅದರ ಪ್ರತಿ ಎಚ್ಚರ. ಕ್ರೋಧ ಬಂದಾಗ್ಲೂ ತಾನು ದುಃಖಿ, ಬೇರೆಯವರು ದುಃಖಿ. ಇನ್ನೊಂದು, ಯಜ್ಞದಲ್ಲಿ ಎಂದು ವಿಘ್ನ ರೂಪ ಆಗಬಾರ್ದು. ನನ್ನಿಂದ ಇವನ್ ಸೂಕ್ಷ್ಮ ನನ್ನ ವೈಬ್ರೇಷನ್ಸ್ ಇಂದನೂ ಪವಿತ್ರತೆ ಸತ್ಯತೆಯ ವೈಬ್ರೇಷನ್ಸ್ ಬಿಟ್ಟು ನನ್ನಿಂದ ಬೇರೆ ವೈಬ್ರೇಷನ್ಸ್ ಬರುತ್ತೆ ಅಂದ್ರೂ ಯಜ್ಞದ ವಾಯುಮಂಡಲ ಅಶುದ್ಧ ಆಗ್ಬಿಡುತ್ತೆ, ಯಾವುದರಿಂದ ಸೇವೆ ಆಗಲ್ಲ. ಸೊ ನಾನು ತಂದೆಯ ಸೇವೆಗೆ ವಿಘ್ನ ರೂಪ ಆಗ್ಬಿಡ್ತೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಎಚ್ಚರ ಇರಲಿ. ನೀವು ಸುಮ್ಮನೆ ನನ್ನ ಬಾಬಾ 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 ಅಂತ ಬಾಯಲ್ಲಿ ಹೇಳ್ಬಿಟ್ಟು ಕರ್ಮ ಸರಿ ಇಲ್ಲ, ರಾಯಲ್ಟಿ ಇಲ್ಲ ಅಂತಂದರೆ, ಪ್ಯೂರಿಟಿ ಈಸ್ ರಾಯಲ್ಟಿ, ರಿಯಲಿಟಿ ಈಸ್ ರಾಯಲ್ಟಿ. ವ್ಯಕ್ತಿತ್ವದ ಘನತೆ ಬರೋದೇ ಎರಡು ಗುಣ, ಒಂದು ಪವಿತ್ರತೆ, ಇನ್ನೊಂದು ಸತ್ಯತೆ. ಮಕ್ಕಳೇ ಅದರಲ್ಲಿ ಸದಾ ಇರಬೇಕಲ್ವ ಅಂತ. ರಾಯಲ್ಟಿನ ಒಂದು ಶಬ್ದ ಹೇಳ್ತಾರೆ ಬಾಬಾ, ಬಟ್ ಅದರಿಂದ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. मीठे बच्चे जैसे बाप दादा दोनों निरहंकारी है, देही अभिमानी है, ऐसे फॉलो फादर करो तो सदा उन्नति होती रहेंगी. कैसे उन्नति होंगी? ಎರಡು ಗುಣ. ಬಾಬಾ ಫಾಲೋ ಮಾಡೋದೇನೋ, ಒಂದು ಎಕ್ಸ್ಟ್ರೀಮ್ ನಿರಹಂಕಾರಿ ಬಾಪ್ ದಾದಾ, ಇನ್ನೊಂದು ಸದಾ ನಿರಾಕಾರಿ ದೇಹಿ ಅಭಿಮಾನಿ ಅಂದ್ರೇನು, ನನ್ನ ಆತ್ಮ ಬಿಂದು, ನನ್ನ ಲೈಟ್. ಆ ಸ್ವರೂಪದಲ್ಲಿದ್ದಾಗ ನೋ ಪ್ರಾಬ್ಲಮ್ಮೇ ಇಲ್ಲ ಜೀವನದಲ್ಲಿ. ಮಧುರವಾದಂತಹ ಮಕ್ಕಳೇ, ಹೇಗೆ ತಂದೆ ತಾಯಿ ಬಾಪ್ ದಾದಾ ಇಬ್ರು ನಿರಹಂಕಾರಿಗಳು, ದೇಹಿ ಅಭಿಮಾನಿ ಅರ್ಥಾತ್ ಅವ್ರು ನಿರಾಕಾರಿ. ಹಂಗೆ ತಂದೆಯನ್ನ ಫಾಲೋ ಫಾದರ್ ಮಾಡಿ ಈಸಿಯೆಸ್ಟ್ ಉನ್ನತಿ ಅರ್ಥ. ಈ ಎರಡು ಪರಿಪಕ್ವವಾಗಿ ಪಾಲನೆ ಮಾಡಿದ್ರೆ ಸಾಕು. ನಿರಂತರ ನನ್ನ ಒಳಗಡೆ ಸೋಲ್ ಕಾನ್ಶಿಯಸ್ ಆತ್ಮ ಬಿಂದು, ನನ್ನ ಲೈಟ್, ನನ್ನನ್ನು ನಾನು ನೋಡ್ತಾ ಇರಬೇಕು. ಬಹಳ ಆನಂದದ ಸ್ಥಿತಿ ಇದು, ಸತ್ ಚಿತ್ ಆನಂದ ಸ್ವರೂಪ ಬಿಂದು. ಏನ್ ಬೇಕು, ಈಗ ಹೋಗೋ ಟೈಮ್ ಬಂತು ವಾಪಸ್ ಪರಮಧಾಮಕ್ಕೆ. ನಮ್ಮನ್ನು ನಾವು ಅಂತರ್ಮುಖಿ ಎಷ್ಟು ಮಾಡ್ಕೊಳ್ತೀವಿ ನಾವು ಸೇಫ್. ಇನ್ನೊಂದು ಎಕ್ಸ್ಟ್ರೀಮ್ಲಿ ಬಾಬಾ ಹೇಳ್ತಾರೆ, ನಿರಹಂಕಾರಿ ಆಗೋದೇ ಅದೇ ಈ ಅಭಿಮಾನಿ. ಅಂದರೆ ನಿರಾಕಾರಿನೇ ನಿರಹಂಕಾರಿ ಆಗೋಕ್ಕಾಗುತ್ತೆ. ದೇಹಾಭಿಮಾನದ ನಾನು ನಂದು ಈ ಜೋ ಮೇ ಅವ್ರ ಮೇರ ಅದು ಸತ್ತೋಗೋದೇನೆ ನಿರಾಕಾರಿ ಆದಾಗ. ऊंच पद की प्राप्ति के लिए कौन सी खबरदारी रखना जरूरी है?
ಶ್ರೇಷ್ಠ ಪದವಿಯ ಪ್ರಾಪ್ತಿಗೆ ಯಾವ ಎಚ್ಚರ ವಹಿಸೋದು ಅಗತ್ಯ ಇದೆ. ऊंच पद पाना है तो खबरदारी रखो कि मनसा से भी किसी को मेरे द्वारा दुख न हो. किसी भी परिस्थिति में क्रोध न आए. बाप का बनकर बाप के कार्य में इस रुद्र यज्ञ में विघ्न रूप न बने. अगर कोई मुख से बाबा बाबा कहे और चलन रायल न हो तो ऊंच पद नहीं मिल सकता. ಹೈಯೆಸ್ಟ್ ಪದವಿಯನ್ನು ಪಡ್ಕೊಳ್ಳೋಕ್ಕೆ ಮನ್ಸ ಸಹ ನನ್ನಿಂದ ಯಾರಿಗೆ ದುಃಖ ಸಿಕ್ಕೂಡ್ದು. ಅಂದರೆ ಈಗ ಯಾರ ಪ್ರತಿ ಆದರೂ ನಂಗೆ ವ್ಯರ್ಥ ಸಂಕಲ್ಪ ನಡೀತದೆ, ಅವಗುಣಗಳ ಬಗ್ಗೆ ಯೋಚನೆ ನಡೆಯುತ್ತೆ ಅಂದರೆ ಸೀದಾ ಬರೀ ದುಃಖ ಕೊಡೋದಲ್ಲ, ಶ್ರಾಪ ಹಾಕೋದವ್ರಿಗೆ. ತುಂಬ ಎಚ್ಚರ ವಹಿಸ್ಬೇಕು ಸಂಕಲ್ಪಗಳಿಂದ ನಾನು ಏನು ಮಾಡ್ತಿದ್ದೀನಿ ಅಂತ. ಮತ್ತೆ ಎಂಥದೇ ಪರಿಸ್ಥಿತಿ ಬರಲಿ ಕ್ರೋಧ ಬರ್ಕೂಡ್ದು. ಬಾಬವ್ರ ಮಕ್ಕಳಾಗಿ ಬಾಬವ್ರ ಕಾರ್ಯದಲ್ಲಿ ಈ ರುದ್ರ ಯಜ್ಞದಲ್ಲಿ ನಾವು ವಿಘ್ನ ರೂಪರಾಗಬಾರ್ದು. ಇದು ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ನೀವು ಬಾಬಾ ಹೇಳೋದು ಎಲ್ಲರೂ ಬಾಬಾ 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 ಅಂತ ಮುಖದಿಂದ ಹೇಳ್ತಾರಲ್ಲ, ಚಲನೆ ರಾಯಲಿಲ್ಲ ಅಂದರೆ ಮಕ್ಕಳೇ ಶ್ರೇಷ್ಠ ಪದವಿ ಎಲ್ಲಿ ಪಡ್ಕೋತೀರಾ? ಅಂಡ್ ಡಿಸರ್ವಿಸ್ ಎಲ್ಲ ಬಾಯಲ್ಲಿ ಮಾತ್ರ ಹಂಗೆ, ಒಳಗೆ ಮಾತ್ರ ಹಿಂಗೆ ಜನ ಅಂತಾರೋ ಇಲ್ವೋ? ओम शांति. बच्चे अच्छी तरह से जानते हैं कि बाप का वर्षा पाना है जरूर. कैसे पाना ಹೇಳಿ. ಮನೆಯಲ್ಲಿರೋರೆಲ್ಲ ಆಸ್ತಿ ಹೆಂಗ್ ಸಿಗುತ್ತೆ? ಎಲ್ಲರಿಗಿಷ್ಟ ನಾನೆಲ್ಲ ಇರೋಬ್ಬರು ಆಸ್ತಿ ತಗೋಬೇಕು ಬಾಬನಿಂದ ಅಂತ. ಬಟ್ ಅಂಡರ್ಲೈನಿಂಗ್ ಮಾತು ಕೈಸೆ ಮಿಲ್ತಾ ಶ್ರೀಮತ್ ಪರ್. ಅಂಡರ್ಲೈನ್ 1000 ಸಾರಿ ಬರಿಬೇಕು. ನನಗೆ ಶ್ರೀಮತದಲ್ಲಿ ನಡೆದ್ರೇನೆ ನನಗೆ ಬಾಬನ ಆಸ್ತಿ. ಡೈಲಿ ಬರೀರಿ 108 ಸಾರಿ 1008 ಸಾರಿ. ಕೇಳಿಸ್ತಿದ್ಯಾ? ಎದುರುಗಡೆ ಕೂತಿರೋರು ಬರಿಬೇಕು, ಶ್ರೀಮತದಲ್ಲಿ ನಡೆದ್ರೇನೆ ನನಗೆ ಆಸ್ತಿ, ಇಲ್ಲ ಅಂದರೆ ಆಸ್ತಿ ಇಲ್ಲ, ಆಸ್ತಿ ಇಲ್ಲ. ಆಸ್ತಿ ಬುದ್ಧಿಗೆ ಹೋಗ್ಬೇಕು, ಸ್ಕ್ರೂ ಟೈಟ್ ಆಗ್ಬಿಡ್ಬೇಕು. ಶ್ರೀಮತ್ ಶ್ರೀಮತ್ ಶ್ರೀಮತ್, ಅದು ಬಿಟ್ರೆ ಬೇರೆ ಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಶ್ರೀಮತ್ ಪರ್. बाप ने समझाया है एक ही गीता शास्त्र है जिसमें श्रीमत भगवान वाच. ಶ್ರೀಮತ ಭಗವಾನ್ ವಾಚ್ ಏನು ಅವ್ರ ಮಾತಿದೆಯೋ ಅದೆಲ್ಲ ಶ್ರೀಮತ ಅನ್ನೋದು ಗೀತೆಯಲ್ಲಿ ಗಾಯನ ಇದೆ. ಜನಗಳಿಗೆ ಯಾರಿಗೆ ನೋಡಿ ಅರ್ಥ ಆಗ್ಲಿಲ್ಲ. ಶ್ರೀಮತ್ ಭಗವದ್ಗೀತಾ ಅಂದ್ರೆ ಅದರಲ್ಲಿ ಇರೋದೆಲ್ಲ ಶ್ರೀಮತ ಅಂದ್ರೆ ಶ್ರೇಷ್ಠ ಮತ. ನಾವು ನಡಿಲಿಕ್ಕೆ ನಮ್ಮ ಜೀವನಕ್ಕೆ ಅನ್ನೋದು ಏನಿಲ್ಲ. ಸುಮ್ಮನೆ ಕುತ್ಕೊಂಡು ಶ್ಲೋಕ ಹೇಳಿದ್ದು ಬ್ಯಾಟ್ ಮಾಡ್ಕೊಂಡು ಜನನೂ ಕೇಳಿದ್ದು. ತೀರ್ಥ ಕುಡಿದ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ ಮುಗ್ದೋಯ್ತವ್ರ ಕತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು ಶ್ರೀಮತ್ ಭಗವಾನ್ ವಾಚ್ तो जरूर भगवान ने आकर श्रेष्ठ बनाया होगा. तब तो उसकी महिमा है श्रीमत भगवद गीता अर्थात श्रीमत भगवान वाच. भगवान तो जरूर ऊंच ते ऊंच ठहरा. श्रीमत भी उसी एक शास्त्र में गाई हुई है और कोई शास्त्र में श्रीमत भगवान वाच नहीं है. श्रीमत किसकी होनी चाहिए वो लिखने वाले भी ना समझ सके, उसमें भूल क्यों हुई है. ಇದು ಅಂಡರ್ಲೈನ್. ಏನು ಹೇಳ್ತಾರೆ ಬಾಬಾ? ಶ್ರೀಮತ್ ಭಗವಾನ್ ವಾಚ್ ಭಗವಂತನ ಶ್ರೀಮತ್ ಅಲ್ಲ. ಭಗವಂತ ಅಂತಂದ್ರೇನೆ ಭಗವಾನ್ ವಾಚ್, ಎಲ್ಲ ಭಗವಾನ್ ವಾಚ್. ತಿರ್ತಿರ್ಗ ಬಾಬಾ ಹೇಳ್ತಿದ್ದಾರೆ ಶ್ರೀಮತ್ ಭಗವದ್ಗೀತಾ ಅಂದ್ರೇನೆ ಭಗವಾನ್ ವಾಚಲ್ಲಿ ಶ್ರೀಮತ ಇದೆ, ಶ್ರೇಷ್ಠ ಮತ ಇದೆ. ಅವ್ರ ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ಅಂದ್ರೆ ನಮಗೆ ಶ್ರೀ ಅಂದ್ರೆ ಶ್ರೇಷ್ಠ ಮತವನ್ನು ಕೊಟ್ಟು ನಮ್ಮನ್ನ ಶ್ರೇಷ್ಠ ಮಾಡಿರೋದ್ರಿಂದನೇ ಅಷ್ಟು ಶ್ರೀಮತದ ಗಾಯನ ಇದೆ. ಅಂದ್ರೆ ಬಾಬಾ ಹೇಳೋದು ಭಗವಂತನ ಬಗ್ಗೆ ನೋಡ್ರಿ, ನಮಗೆಷ್ಟು ಬಹಳ ಸಹಜವಾಗಿ ರಿಯಲೈಸ್ ಮಾಡೋವಷ್ಟು ಗಾಯನ ಏನಿದೆ ಅಷ್ಟು ತಿಳ್ಕೊಂಡ್ರು ಬುದ್ಧಿಗೆ ಹೋಗ್ಬೇಕು. ಬಾಬಾ ಈಗ ಬಂದಿದ್ದಾರೆ ಅಂದ್ರೆ ನಾವು ಶ್ರೇಷ್ಠರಾಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ, ಓನ್ಲಿ ಶ್ರೀಮತ. ಶ್ರೀಮತ ಅನ್ನೋದು ಇದು ಒಂದೇ ಶಾಸ್ತ್ರದಲ್ಲಿ ಇರೋದು. ಶ್ರೀಮತ್ ಭಗವಾನ್ ವಾಚ್ ನೋಡಿ, ಬೇರೆ ಶಾಸ್ತ್ರ ಎಲ್ಲ ಬೇರೆ ಬೇರೆ ಹೆಸರುಗಳಿದೆ. ಒಂದೇ ಶಿರೋಮಣಿ ಗೀತೆಯಲ್ಲಿ ಮಾತ್ರ ಹೆಸರೇನೆ ಶ್ರೀಮತ್
ಭಗವದ್ಗೀತಾ. ಗೀತಾ ಅಂದ್ರೇನೆ ಭಗವಾನ್ वाच ಅಂದ್ರೆ ಶ್ರೀಮತ. श्रीमत किसकी होनी चाहिए, वो लिखने वाले भी समझ न सके उसमें भूल क्यों हुई है. ಶ್ರೀಮತ ಅನ್ನೋದು ಯಾರು ಕೊಡಕ್ಕಾಗುತ್ತೆ? ಗೀತೆಯಲ್ಲಿ ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ರು, ಯೋಚನೆನೇ ಮಾಡಲಿಲ್ಲ, ಬರೆಯೋರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಬೋ ಹಿ ಬಾಪ್ ಆಕರ್ ಸಮಜಾತೆ, ಅದೇ ದೊಡ್ಡ ಮಾತು. ಯಾವುದನ್ನ ತಂದೆ ಬಂದು ತಿಳಿಸ್ತಿದ್ದಾರೆ, ಇಷ್ಟು ದೊಡ್ಡ ಮಿಸ್ಟೇಕ್ ಮಕ್ಕಳೇ. ನನ್ನ ಹೆಸರು ಬದಲಾಗಿ ಈಗ ಎಲ್ಲಿ ಬಾಬಾ ಟೋಟಲಿ ಜನನ ಮರಣ ರಹಿತ, ಇವರು ಕಂಪ್ಲೀಟ್ 84 ಜನ್ಮ ತಗೊಳ್ಳೋರ ಹೆಸರು ಹಾಕಿದ್ದು ಎಷ್ಟು ದೊಡ್ಡ ಮಿಸ್ಟೇಕ್ ಆಗ್ಬಿಡ್ತಲ್ವ ಮಕ್ಕಳೇ. ಇದೆಲ್ಲ ಬಂದು ತಿಳಿಸ್ತಿದ್ದಾರೆ. रावण राज्य शुरू होने से ही रावण मत पर चल पड़ते हैं. पहले कड़े ते कड़ी भूल इन रावण मत वालों ने किया है. रावण की चमाट लगती है, जैसे कहा जाता शंकर प्रेरक है, बाम शादी बनवाते हैं. वैसे 5 विकार रूपी रावण प्रेरक है मनुष्य को पतित बनाने का. तब तो पुकारते हैं हे पतित पावन आओ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು? ಪತಿತ ಪಾವನ ಬಾ ಅಂತ ಒಬ್ಬರಿಗೆ ಕರೆಯೋದು, ಹೌದು ರೀ ಭಗವಂತ ಅಂತಾರೆ. ಪತಿತ್ ಪಾವನ ಏಕೀಟೇರನ ಫಿರ್, ಈ ಅನೇಕರನ್ನ ಯಾಕೆ ಹಾಕಬೇಕು? ಎಲ್ಲದಕ್ಕಿಂತ ಬಾಬಾ ಹೇಳೋದು ಜೋರು ಒಡ್ತಾ ಎಲ್ಲಿ ಬಿತ್ತವ್ರು. ರಾವಣನ ಮತದ ಮೇಲೆ ನೀವು ಯಾವಾಗ ನಡೆಯಕ್ಕೆ ಶುರು ಮಾಡಿದ್ರೋ, ಕಡೇತೆ ಕಡೆ ಭೂಲ್, ದೊಡ್ಡದ್ರಲ್ಲಿ ದೊಡ್ಡ ತಪ್ಪು ರಾವಣನ ಮತದ ಮೇಲೆ ನಡೀತಕ್ಕಂಥವ್ರು ಮಾಡಿದ್ದಾರೆ. ರಾವಣ ಕೆಟ್ಟ ಕೆಲಸ ಮಾಡೋಕ್ ಪ್ರೇರಕ. ದ್ವಾಪರದಲ್ಲಿ ಅರ್ಥವೇ ಆಗ್ಲಿಲ್ಲಲ್ಲ ಇವೆಲ್ಲ. ಅದರಲ್ಲಿ ಈ ಶಾಸ್ತ್ರ ಬರೆಯೋವ್ರಿಗೂ ರಾವಣಂದೇ ಪ್ರೇರಣೆ ಅಂತಾರೆ ಬಾಬಾ. ಸೊ ಬುದ್ಧಿ ಭ್ರಷ್ಟ ಆಗೋಯ್ತಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ತಪ್ಪೇನು, ಶಂಕರನ ಬಗ್ಗೆ ಪ್ರೇರಕ ಬಾಂಬ್ಸ್ ಮಾಡಿಸ್ತಿರೋದು ಅವರು. ಎಲ್ಲ ಶಂಕರ ಪ್ರೇರಣೆ ಕೊಟ್ಟು ಬಾಂಬ್ ಮಾಡಿ ಎಲ್ಲರದ್ದು ವಿನಾಶ ಆಗ್ಬಿಟ್ರೆ ಎಲ್ಲ ಇರೋ ಬರೋ ಪಾಪ ಶಂಕರನ್ ತಾನೇ ಮೇಲೆ ಹೋಗ್ಬಿಡುತ್ತೆ, ಪಾಪ ಕರ್ಮದವರೇ. ಬಾಬಾ ಹೇಳ್ತಾರೆ ಅದೇ ಹೆಂಗಾಗ್ಬಿಡುತ್ತೆ ಡ್ರಾಮಾನುಸಾರ. ಅಂದ್ರೆ 5 ವಿಕಾರ ರೂಪಿ ರಾವಣ ಪ್ರೇರಕ ಮನುಷ್ಯರನ್ನ ಪತಿತ ಮಾಡ್ಲಿಕ್ಕೆ. ಅದಕ್ಕೆ ನನ್ನನ್ನು ಕರೆಯೋದು ಹೇ ಪತಿತ ಪಾವನ ಬಾಬಾ ಬಂದ್ಬಿಡು ಅಂತ. ಇದು ಒಬ್ಬರನ್ನು ಕರೀತಾರೆ ಅಂದ್ರೆ ಅದು ಅರ್ಥ ಆಗಲ್ಲ. ಇಸ್ಸೆ ಸಿದ್ಧ ಹೇ ಕಿ ಪತಿತ್ ಬನಾನೆ ವಾಲಾ ಔರ್ ಹೇ, ಪಾವನ್ ಬನಾನೆ ವಾಲಾ ಔರ್ ಹೇ. ಭಕ್ತಿಯಲ್ಲಿ ಏನು ವಿಶ್ಲೇಷಣೆ ಮಾಡಲೇ ಇಲ್ಲ ನಾವು. ಹೇ ಪತಿತ ಪಾವನ ಬಾ ಅಂತ ಕರಿತೀವಿ ಅಂದ್ರೆ ಪಾವನ ಮಾಡೋರು ಬೇರೆ, ಪತಿತರು ಇನ್ಯಾರೋ ಮಾಡಿದ್ದಾರೆ ಅಂತ ತಾನೆ, ಅವರೇ ಮಾಡೋಕ್ಕಾಗಲ್ಲಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬರು? दोनों एक हो नहीं सकते, ये बातें तुम ही समझते हो, लेकिन कैसे समझते हो? नंबरवार पुरुषार्थ अनुसार. ऐसे मत समझना कि सभी को निश्चय है. नंबरवार है, जितना निश्चय है उतनी खुशी बढ़ती है. बाप की मत पर चलना होता है. श्रीमत पर हमको ये स्वराज्य पद पाना है. मनुष्य से देवता बनने में देरी नहीं लगती है. तुम पुरुषार्थ करते हो, मम्मा बाबा को फॉलो करते हो. ತಂದೆ ಹೇಳ್ತಿರೋದು ಈ ಜ್ಞಾನ ಏನಿದೆ ನೋಡಿ, ಬಾಬಾ ಅಂಡ್ ರಾವಣ ಮಾಯನ ನೀವು ಮಕ್ಕಳಲ್ಲಿನೂ ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಾ ಅಂದ್ರೆ ಬಾಬಾ ಹೇಳ್ದಂಗೆ ರೈಟ್ ತಾನೆ. ಮಾಯೆ ಏನು ಅಂತ ತಿಳ್ಕೊಂಡಿದ್ರೆ, ದೇಹಾಭಿಮಾನ ವಿಕಾರ ಏನು ಅಂತಂದ್ರೆ ಅದಕ್ಕೆ ವಶರ ಆಗಲ್ಲಲ್ಲ. ದೇಹಾಭಿಮಾನ ತಿರ್ಗಾ ಬೇರೆ ಬೇರೆ ಆಕರ್ಷಣೆಗಳು ತಿರ್ಗಾ ಎಳಿತಿದೆ ಅಂದ್ರೆ ನಮಗೆ ಮಾಯೆ ಅರ್ಥ ಆಗ್ಲಿಲ್ಲ, ಬಾಬಾನೂ ಅರ್ಥ ಆಗ್ಲಿಲ್ಲ, ಎರಡೂ ಅರ್ಥ ಆಗ್ಲಿಲ್ಲ. ದೋನೋ ಸಮझाना ತಬ್ಬಿ ತೋ ಗಡ್ಬಡೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಎಷ್ಟು ನಿಶ್ಚಯ ಬಾಬನ್ ಮತದ ಮೇಲೆ. मत पर निश्चय को, इससे मत पर निश्चय की सभी को निश्चय है, ऐसा मत समझना कि ये भगवान का मत है. ಬಾಬನ ಮತದ ಮೇಲೆ ನಿಮಗೆ ನಿಶ್ಚಯ ಇದೆಯಾ? ಎಷ್ಟು ಯಾರಿಗೆ ಬಾಬನ ಮತದ ಮೇಲೆ ನಿಶ್ಚಯ ಇದೆ ಅಷ್ಟು ಖುಷಿ. ಮನುಷ್ಯ ಜೀವನದಲ್ಲಿ ಯಾರಾದ್ರೂ ಒಂದು ಒಳ್ಳೆ ಗೈಡೆನ್ಸ್ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ.
ಇವ್ರು ಹೆಂಗಪ್ಪ ನಮ್ಮ ರಕ್ಷಕರು, ಯಾವುದರಲ್ಲಿ ನಮ್ಮಿಂದ ಕೆಟ್ಟದಾಗಂಗೆ ನೋಡ್ಕೊಳ್ತಿದಾರಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಪರ್ಟಿ ಇದ್ದಾಗೆ ಜೀವನದಲ್ಲಿ. ಹಂಗೆ ಬಾಬಾ ಹೇಳ್ತಿರೋದು, ನೀವು ಮಕ್ಕಳಿಗೆ ತುಂಬ ಖುಷಿ ಇರಬೇಕು. ಖುಷಿ ಇಲ್ಲ ಅಂದ್ರೆ ಅಂಡರ್ಸ್ಟುಡ್ ಬಾಬುವರ ಮತದ ಮೇಲೆ ನಿಶ್ಚಯ ಇಲ್ಲ. ಇವತ್ತು ಓಪನ್ ಡಿಕ್ಲರೇಷನ್, ತಂದೆಯ ಮತದ ಮೇಲೆ ನೀವು ನಡಿಬೇಕಾಗಿದೆ. ಬಾಪ್ ಕಿ ಮತ್ ಪರ್ ಹಿ ಚಲನಾ ಹೋತಾ ಹೈ, ಶ್ರೀಮತ್ हमको क्या करता है, ये स्वराज्य श्रीमत पर हमको स्वराज्य पद पाना है. मनुष्य से देवता बनने में देरी नहीं लगती. ಶ್ರೀಮತದ ಮೇಲೆ ನಾವು ಸ್ವರಾಜ್ಯವನ್ನ ಇಲ್ಲೇ ತಗೋಬೇಕು. ಸೋ ದಟ್ ಸ್ವರಾಜ್ಯವೇ ವಿಶ್ವರಾಜ್ಯದ ಅಧಿಕಾರಿಯನ್ನು ಮಾಡುತ್ತೆ. ಮನುಷ್ಯರಿಂದ ದೇವತೆಗಳಾಗೋದ್ರಲ್ಲಿ ಲೇಟ್ ಆಗಲ್ಲ. ನೀವು ಪುರುಷಾರ್ಥ ಮಾಡ್ತಿದ್ದೀರಾ, ಮಮ್ಮ ಬಾಬಾಕು ಫಾಲೋ ಕರ್ತೆ ಹೋ. ಪುರುಷಾರ್ಥ ಅಂದ್ರೇನೆ ಅಪ್ಪ ಅಮ್ಮನ ಫಾಲೋ ಮಾಡ್ಬೇಕು. ಕಣ್ಣು ಮುಚ್ಕೊಂಡು ಅವ್ರು ಏನು ಹೇಳ್ತಾರೋ ನಡೆದ್ರೆ ಮುಗ್ದೋಯ್ತು, ಮಾಯ ಏನೂ ಇಲ್ಲ, ಕಥೆನೂ ಇಲ್ಲ. ಇದು ಶ್ರೀಮತದ ಮೇಲೆ ನಿಶ್ಚಯ. ಅಪ್ಪ ಏನು ಹೇಳ್ತಾರೋ ಮುಗ್ದೋಯ್ತು, ಅದು ಗೆರೆ. ನನ್ನ ಲೈಫಿಗೆ ಪ್ರಾಣ ಹೋಗೋವರೆಗೂ ಅಷ್ಟು ದೃಢತೆ ಇರಬೇಕು, ಬಾಬೂರ ಮೇಲೆ ಅಷ್ಟು ನಿಶ್ಚಯ ಇರಬೇಕು. ಅದು ಏನೇ ಆಗಲಿ, ಎಷ್ಟೇ ಆಗಲಿ ಕೇರ್ ಮಾಡಿಕೊಡ್ದು. बाबा में श्रीमत, तो जैसे वो आप समान बनाने की सर्विस कर रहे हैं, तुम भी समझते हो कि हम क्या सर्विस कर रहे हैं और मम्मा बाबा क्या सर्विस कर रहे हैं. बाबा ने समझाया था कि शिव बाबा और ब्रह्मा दादा दोनों इकट्ठे हैं, तो समझना चाहिए कि सबसे नजदीक है. इनका ही संपूर्ण रूप सूक्ष्म वतन में देखते हैं तो जरूर ये स्थिति का होगा. परंतु जैसे बाप निरहंकारी देही अभिमानी है, वैसे ये दादा भी निरहंकारी है. ಕೇಳ್ರಿ, ಹೇಳ್ತಾರೆ ಬಾಬಾ, ಮಕ್ಕಳೇ, ಬಾಬಾ ಮಮ್ಮ ಹೆಂಗೆ ಅನೇಕ ಮಕ್ಕಳನ್ನ ತನ್ ಸಮಾನ ಮಾಡ್ಕೊಳ್ಳೋ ಪುರುಷಾರ್ಥ ಮಾಡ್ತಿದ್ದಾರೆ, ನೀವು ಆಪ್ ಸಮಾನ್ ಅಂಡ್ ಬಾಪ್ ಸಮಾನ್. ತನ್ ಸಮಾನ ಮಾಡಿ ಅಲ್ಲೇ ಬಿಡಂಗಿಲ್ಲ, ತಂದೆ ಸಮಾನ ಮಾಡಿ. ಅಂದ್ರೆ ಮಮ್ಮ ಬಾಬನ್ ಸರ್ವೀಸ್ ಮತ್ತೆ ಸ್ಥಿತಿಯಲ್ಲಿಯೂ ಫಾಲೋ ಮಾಡಬೇಕು. ಶಿವ್ ಬಾಬಾ ಬ್ರಹ್ಮ ಬಾಬಾ ಎಲ್ಲರನ್ನ ಹಂಗೆ ಮಾಡ್ತಾರೆ ಅಂದರೆ ಸುಮ್ಮನೆ ಮಾಡೋಕ್ಕಾಗತ್ತೆ? ಯೋಗ ಬಲದಿಂದನೇ ಮಾಡೋಕ್ಕಾಗುತ್ತೆ, ಬೇರೆ ಥರ ಮಾಡೋಕ್ಕಾಗಲ್ಲ. ಬಾಬಾ ಅಂಡ್ ಶಿವ್ ಬಾಬಾ ಅಂಡ್ ಬ್ರಹ್ಮ ಬಾಬಾ ಒಟ್ಟಿಗಿದ್ದಾರೆ, ತಿಳ್ಕೊಳ್ಬೇಕಾಗಿದೆ. ಇದು ಅರ್ಥ ಆಗಬೇಕು. ಶಿವ್ ಬಾಬನಿಗೆ ಬ್ರಹ್ಮ ಹತ್ರ ಪಕ್ಕದಲ್ಲೇ ಕೂತಿದಾರಲ್ಲ ಗುರು ಶಿಷ್ಯರು ಅಲ್ಲ. मैं आके इसके बाजू में बैठ जाता हूँ ಅಂತಾರೆ ಬಾಬಾ. ಅಂದ್ರೆ ಇವರ ಸಂಪೂರ್ಣ ರೂಪ ಸೂಕ್ಷ್ಮ ವತನದಲ್ಲಿ ನೋಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಅವರು ಪುರುಷಾರ್ಥದಲ್ಲಿ ತುಂಬಾ ತೀಕ್ಷ್ಣವಾಗಿ ಹೋಗ್ತಿದ್ದಾರೆ. ಬ್ರಹ್ಮ ಬಾಬಾ ಯಾಕೆ ತೀಕ್ಷ್ಣವಾಗಿ ಹೋಗೋದಂದ್ರೆ ಶಿವಬಾಬುರನ್ನ ಫಾಲೋ ಮಾಡ್ತಾರೆ. ಶಿವ ಬಾಬಾ ಹೆಂಗೆ ನಿರಹಂಕಾರಿ ದೇಹಿ ಅಭಿಮಾನಿ, ಹಂಗೆ ಬ್ರಹ್ಮ ತಂದೆನೂ ಅತಿ ನಿರಹಂಕಾರಿ ದೇಹಿ ಅಭಿಮಾನಿ. ಅದಕ್ಕೆ ಹೇಳ್ತಾರೆ, कहते हैं कि शिव बाबा ही समझाते रहते हैं, जब मुरली चलती है तो बाबा खुद कहते हैं कि समझो कि शिव बाबा इन द्वारा सुना रहे हैं. ये ब्रह्मा भी जरूर सुनता होगा, ये न सुने और न सुनाए तो ऊंच पद कैसे पा सकते. ಬಾಬಾ ನಿರಹಂಕಾರಿ ಹೆಂಗೆ ಅಂದ್ರೆ ಯಾವಾಗ್ಲೂ ಬ್ರಹ್ಮ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ನಾನೇನು ಹೇಳ್ತಿಲ್ಲ, ಎಲ್ಲ ಶಿವಬಾಬುರ್ ಶ್ರೀಮತ, ನಂಗೂ ಏನು ಗೊತ್ತಿರ್ಲಿಲ್ಲಲ್ಲ ಅಂತಾರೆ. ಪರಮಾತ್ಮನೂ ಗೊತ್ತಿರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ. ಸೊ ಮುರುಳಿ ಹೇಳುವಾಗ ಶಿವ ಬಾಬಾ ಖುದ್ದು ಹೇಳ್ತಾರೆ, ಮಕ್ಕಳೇ ತಿಳ್ಕೊಳ್ಳಿ, ಶಿವ ಬಾಬಾ ಹೇಳ್ತಿರೋದು, ನಾನು ಮಾತಾಡ್ತಿರೋದು, ಬ್ರಹ್ಮ ತಂದೆನೂ ಕಿವಿಯಿಂದ ಕೇಳ್ತಿದ್ದಾರೆ. ಅವ್ರ ಕಿವಿ ಫಸ್ಟ್ ಕೇಳುತ್ತಲ್ಲ. ಜ್ಞಾನ ಕೇಳಿದ್ಮೇಲೆ ಜ್ಞಾನ ಹೇಳ್ಬೇಕಾಗತ್ತೆ, ಇಲ್ಲಾಂದ್ರೆ ಪದವಿ ಹೆಂಗ್ ತಗೊಳಕ್ಕಾಗುತ್ತೆ, ಸರ್ವೀಸ್ ಮಾಡ್ಬೇಕಲ್ವಾ ಅಂತ ಹೇಳ್ತಾರೆ ಬಾಬುರು. ಆದ್ರೆ परंतु अपना देह अभिमान छोड़ कहते हैं कि ऐसे समझो कि शिव बाबा ही सुनाते हैं. हम पुरुषार्थ करते रहते हैं, शिव बाबा ही समझाते हैं. इसने तो पतित पना पास किया है ना. मम्मा तो कुमारी थी, तो मम्मा ऊंच चली गई है. तुम भी कुमारियां मम्मा को फॉलो करो. गृहस्थियों को बाबा को फॉलो करना चाहिए.
हर एक को समझना है कि मैं पतित हूँ, मुझे पावन बनना है. ಇಂಪಾರ್ಟೆಂಟ್ ಏನು ಹೇಳ್ತಿದ್ದಾರೆ ನೋಡಿ. ಅದರಲ್ಲಿ ಬ್ರಹ್ಮ ಬಾಬಾ ಎಷ್ಟು ನಿರಂಕಾರಿ ಮಕ್ಕಳೇ. ಅಂದರೆ ಬ್ರಹ್ಮ ಬಾಬಾ ಹಿಂಗೆ ದೇಹಾಭಿಮಾನ ಬಿಟ್ಟು ಹೇಳ್ತಾರೆ, ಎಲ್ಲದೂ ಶಿವ ಬಾಬಾ ಹೇಳ್ತಾರೆ, ನಾನು ಏನು ಹೇಳ್ತಾ ಇಲ್ಲ. ಅಂದರೆ ಬಾಬಾವ್ರು ಹೇಳಿದ್ದನ್ನು ಇವ್ರು ಹೇಳಿದ್ರು ಏನು ಹೇಳ್ತಾರೆ, ನಾನು ಹೇಳ್ತಿಲ್ಲ, ಎಲ್ಲ ಬಾಬಾ ಹೇಳ್ತಿದ್ದಾರೆ ಅಂತ. ನಾನಂತೂ ಬರೀ ಪುರುಷಾರ್ಥ ಮಾಡ್ತಿದ್ದೀನಿ ಮಕ್ಕಳೇ, ತಿಳ್ಕೊಳ್ಳಿ, ಶಿವ ಬಾಬಾನೇ ಹೇಳ್ತಿದ್ದಾರೆ. ಬ್ರಹ್ಮ ಬಾಬಾ ಹೇಳೋದು, ಅವರು ಪತಿತರಾಗ್ಬಿಟ್ರು, ಜ್ಞಾನ ಗೊತ್ತಿರ್ಲಿಲ್ಲಲ್ಲ, ಪ್ರವೃತ್ತಿಯಲ್ಲಿ ಹೊರಟೋದ್ರು. ಮಮ್ಮ ಕುಮಾರಿ ಆಗಿದ್ರು, ಅದಕ್ಕೆ ಮಮ್ಮ ಫಾಸ್ಟಾಗಿ ಹೊರಟೋದ್ರು. ಶಿವಬಾಬಾ ಏನು ಹೇಳ್ತಿದ್ದಾರೆ, ಬ್ರಹ್ಮನಿಗಿಂತ ಫಾಸ್ಟಾಗಿ ಮಮ್ಮ ಫಸ್ಟ್ ಹೊರಟೋಗ್ಬಿಟ್ರಲ್ಲ ಸಂಪೂರ್ಣರಾಗಿ. ಅದಕ್ಕೆ ಬಾಬಾ ಹೇಳೋದು, ಕುಮಾರಿಯರೆಲ್ಲ ಮಮ್ಮನನ್ನು ಫಾಲೋ ಮಾಡಿ, ಪ್ರವೃತ್ತಿಯವರೆಲ್ಲ ಬಾಬಾ ವಾಸ್ ಎ ಸ್ಯಾಂಪಲ್. ಆ್ಯಕ್ಚುಲಿ ಬ್ರಹ್ಮ ಬಾಬಾನನ್ನ ಅನುಭವಿ ರಥ ತಗೊಂಡಿದ್ದೇನಕ್ಕೆ, ಅನೇಕ ಜನ್ಮಗಳ ಅವ್ರದ್ದು ಪವಿತ್ರತೆ ಅಂತೂ ಖಂಡಿತ ಇರುತ್ತೆ. ಹೆಂಗೆ ಗುಜಾರದಾದಿ ಆತ್ಮ 7-8 ಜನ್ಮ ಪವಿತ್ರ ಆತ್ಮ, ಅವ್ರಿಗೆ ಗೊತ್ತೇ ಇಲ್ಲ. ಹಂಗೆ ಬ್ರಹ್ಮನೂ ಹಂಗೆ. ಬಟ್ ಲಾಸ್ಟ್ ಜನ್ಮದಲ್ಲಿ ಬಾಬು ಅವರು ಅನುಭವಿ. ಈಗ ಬಾಬಾ ಯಾರಾದರೂ ಕುಮಾರರನ್ನು ತಗೊಂಡಿದ್ರೆ ಅವ್ರಿಗೇನು ಗೊತ್ತಿದೆ, ನಮಗೆ ಗೊತ್ತು ನಮ್ಮ ಕಷ್ಟ ಪ್ರವೃತ್ತಿದು ಅಂತ ಹೇಳ್ಬಿಟ್ಟಿರೋರು ಅಲ್ಲ. ಶಿವಬಾಬಾಗೆ ಗೊತ್ತು ನನ್ನ ಮಕ್ಕಳೆಲ್ಲ ಹೆಂಗೆ ತಪ್ಪಿಸ್ಕೊಳಕ್ ನೋಡ್ತಾರೆ ಅಂತ. ಅದಕ್ಕೇನೆ ಅನುಭವಿ ರಥ ತಗೊಂಡಿದ್ದಾರೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬರೂ ಬಾಬಾ ಹೇಳೋದು, ತಿಳ್ಕೊಳ್ಳಿ, ನಾವು ಆತ್ಮಗಳು ಪತಿತರಾದ್ವಿ, ನಾವು ಪಾವನ ಆಗಬೇಕು, ಬೇಗ ಫಾಲೋ ಮಾಡಬೇಕು ಬಾಬೂರನ್ನ, ಸಂಪೂರ್ಣ ಆಗಬೇಕು. ಮುಖ್ಯ ಬಾತ್ ಬಾಪ್ನೆ ಯಾದ್ ಕಿ ಯಾತ್ರಾ ಸಿಕ್ಲಾಯಿ ಹೇ, ಇಸ್ಮೇ ದೇಹಾಭಿಮಾನ್ ನೈ ರೆಹನಾ ಚಾಹಿಯೆ. ಏನು ದೊಡ್ಡ ಮಾತು. अच्छा कोई मुरली नहीं सुना सकते तो याद की यात्रा पर रहो ना. यात्रा पर रहते मुरली चला सकते, परंतु यात्रा भूल जाते तो हर्जा नहीं है. ತಂದೆ ಬಂದು ನೆನಪಿನ ಯಾತ್ರೆಯನ್ನು ಕಲಿಸಿದರೆ, ಯೋಗದಲ್ಲಿ ಇರ್ಬೇಕಂದ್ರೆ ದೇಹಾಭಿಮಾನದ ಟ್ರೇಸ್ ಇರಂಗಿಲ್ಲ. ಆತ್ಮನಾದಾಗ ತಂದೆ ಶಿವಬಾಬು ನೆನಪು ಬರೋಕ್ ಸಾಧ್ಯ ಇಲ್ಲ ಅಂದ್ರೆ ಬರಲ್ಲ. ಅವರು ದೇಹ ಜಗತ್ತಿಂದ ದೂರ ಇದ್ದಾರಲ್ಲ, ಅವ್ರ ನೆನಪು ಮಾಡ್ಬೇಕಂದ್ರೆ ನನ್ನ ಬುದ್ಧಿನೂ ಇಲ್ಲಿಂದ ಅಂಟಚ್ಚಿರ್ಬೇಕು ತಾನೆ. ಹೋಗ್ಲಿ ಮಕ್ಕಳೇ, ನಿಮಗೆ ಮುರುಳಿ ತಿಳ್ಸಕ್ ಬರಲ್ವಾ, ಚೆನ್ನಾಗಿ ಹೇಳಕ್ ಬರಲ್ವಾ, ಪರವಾಗಿಲ್ಲ, ನೀವು ನೆನಪಿನ ಯಾತ್ರೆಯಲ್ಲಿರಿ. ಯಾತ್ರೆಯಲ್ಲಿ ಇದ್ಕೊಂಡು ನೀವು ಮುರುಳಿಯನ್ನು ಹೇಳ್ಬೋದು, ಎಷ್ಟು ಬರುತ್ತೋ ಅಷ್ಟು ಹೇಳಿ ಅಂತಾರೆ. ಪರಂತು ಯಾತ್ರಾ ಭೂಲ್ ಜಾತೆ ತೋ ಭಿ ಅರ್ಜಾ ನಹೀ. ಮುರುಳಿ ಚಲಾಕರ್ ಫಿರ್ ಯಾತ್ರಾ ಪರ್ ಲಗ್ ಜಾವೋ, ಕ್ಯೂಂಕಿ वो वाणी से परे वानप्रस्थ अवस्था है. मूल बात है देही अभिमानी हो, बाप को याद करते रहे और चक्र को याद करते रहे, किसी को दुख न दे. ಬಾಬು ಅವ್ರಿಗೆ ಮಕ್ಕಳನ್ನು ಮುಂದುವರಿಸೋ ಇಂಟ್ರೆಸ್ಟ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಏನು ಹೇಳ್ತಾರೆ, ಮಕ್ಕಳೇ ಎಷ್ಟಾಗುತ್ತೋ ಹಂಗೆ ಮುರುಳಿ ಹೇಳ್ರಿ, ನನ್ನ ನೆನಪಲ್ಲಿ ಇದ್ಕೊಂಡು ಮುರುಳಿ ಹೇಳಿ. ಬೈ ಚಾನ್ಸ್ ಮುರುಳಿ ಹೇಳುವಾಗ ನನ್ನ ನೆನಪು ಮರ್ತೋಯ್ತು, ಚಿಂತೆ ಮಾಡಬೇಡಿ, ಅಯ್ಯೋ ಬಾಬಾ ಮರ್ತುಬಿಟ್ಟೆ ಅಂತ. ನೆನಪಲ್ಲೇನೆ ಮುರುಳಿ ಹೇಳೋದು ನಿಯಮ. ಬೈ ಚಾನ್ಸ್ ಮರೀತಾರೆ ಆದರೂ ಮುರುಳಿಯಲ್ಲಿ ಮಧ್ಯೆ ನೆನಪು ಮಾಡ್ತಾ, ಮುರುಳಿ ಹೇಳಾದ್ಮೇಲೆ ನೆನಪಿನ ಯಾತ್ರೆಯಲ್ಲಿ ಮಗ್ನರಾಗ್ಬಿಡಿ. ಎಷ್ಟು ದೇಹಿ ಅಭಿಮಾನಿಗಳಾಗಿ ನಾನು ನೆನಪು ಮಾಡ್ತಿರೋ ಅಂದರೆ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ. ಏಕೆಂದರೆ ಮೂಲ ಮಾತು ಆತ್ಮಾಭಿಮಾನಿಯಾಗಿ ತಂದೆಯ ನೆನಪು ಅಂಡ್ ಚಕ್ರದ ನೆನಪು. ಇನ್ನೊಂದೇನು, ಯಾರಿಗೆಂದು ದುಃಖ ಕೊಡಬೇಡಿ ಮಕ್ಕಳೇ. ಇದನ್ನೇ ತಿಳ್ಕೊಳ್ಳಿ, ನಾನು ಬಾಬಾ ನೆನಪು ಮಾಡಬೇಕು, ಇದು ಯಾತ್ರೆ. ತೋ ಮನುಷ್ಯ ಜಬ್ ಮರ್ತೆ ತೋ ಕೇತೇನ ಸ್ವರ್ಗ ಪದಾರ. ಮೂಲ ಮಾತು ಯಾವಾಗ ಆತ್ಮಾಭಿಮಾನಿ ಆಗೋದು, ಚಕ್ರ ನೆನಪು ಮಾಡೋದು, ದುಃಖ ಕೊಡಂಗಿಲ್ಲ. ಇಷ್ಟು ಅಂಡರ್ಲೈನ್ ಆಗಬೇಕು ಬುದ್ಧಿಯಲ್ಲಿ ಮಕ್ಕಳೇ. ಏನಂದರೆ ಶಾಶ್ವತ ಅಲ್ಲ ಜೀವನ. ಮನುಷ್ಯರು ಶರೀರ ಬಿಟ್ರೆ ಏನು ಹೇಳ್ತಾರೆ, ಸ್ವರ್ಗಕ್ಕೆ ಹೋದ್ರು ರೀ ಅಂತಾರೆ. ಸರಿಯಪ್ಪ, ಸ್ವರ್ಗಕ್ಕೆ ಹೋದ್ರು, ಐಸೆ ತೋ ಕೋಯಿ ಯಾದ್ ನೈ ಕರ್ತೆ, ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ವಾಪಸ್ ಜಾನಾ ಹೈ. ಸಾರಿ, अज्ञान काल में कोई स्वर्ग को याद नहीं करते हैं, स्वर्ग को याद करना मना, यहाँ से मरना ಐಸೆ ಕೋಯಿ ಯಾದ್ ನೈ ಕರ್ತೆ. ಜನಕ್ಕೆ ಸ್ವರ್ಗಕ್ಕೆ ಬಂದ್ರಿ ಅಂದ್ರೆ ನಾವೇನೋ ಸಾಯಕ್ಕೆ ಕಡಿತಿದ್ದಾರೆ ಅಂದ್ಕೋತಾರೆ. ಸ್ವರ್ಗಕ್ಕೆ ಹೋಗೋದಂದ್ರೆ ಅವ್ರ ಶರೀರ ಬಿಟ್ಟ ಮೇಲೆ ಅಂದ್ಕೊಂಡ್ರಲ್ಲ.
ಶರೀರದಲ್ಲಿ ಇರುವಾಗ್ಲೇನೆ ಸ್ವರ್ಗ ನೆನಪು ಮಾಡಲ್ಲ. ಬಾಬಾ ಹೇಳ್ತಾರೆ ನೀವು ನೆನಪು ಮಾಡ್ತೀರಾ, ಏಕೆಂದರೆ ನಿಮ್ಮ ಲಕ್ಷ್ಯನೇ ಇದು. ನಾನು ಈಗೀಗ ಹಂಗೆ ಪರಿಪೂರ್ಣ ಈ ಶರೀರದಲ್ಲೇ ಆಗ್ಬೇಕನ್ನೋ ಲಕ್ಷ್ಯ ಇದೆಯಲ್ವಾ. ಇದು ನಿರಂತರವಾಗಿ ನೆನಪಿರ್ಬೇಕು. ನಾನು ಬಾಬನ್ ನೆನಪು ಮಾಡಿ ಹಿಂಗಾಗಬೇಕು. ಇನ್ನೊಂದೇನು ನೆನಪಿರ್ಬೇಕು, अभी तुम बच्चे जानते हो हमको वापस जाना है. बाप कहते हैं जितना तुम याद करेंगे उतना खुशी का पारा चढ़ेगा, वर्षा याद रहेगा. जितना बाप को याद करेंगे ಪ್ರೂಫ್ ಏನು ಪ್ರೂಫು? ಮನೆಯಲ್ಲಿರೋರು ಎಷ್ಟು ನೆನಪಿರುತ್ತೋ, 2 ಮಾತು ಹೇಳಿದ್ದಾರೆ, ಎಷ್ಟು ನೆನಪಿರುತ್ತೋ ಅಷ್ಟು ಬಾಬಾ ಹೇಳ್ತಾರೆ ಹರ್ಷಿತ್ रहेंगे, ಹರ್ಷಿತವಾಗಿರ್ತೀರಾ. ಈ ಮೊದ್ಲೇನು ಹೇಳಿದ್ರು, ನಶಾ ರಹೇಗಾ, ನಿಶ್ಚಯ ಸೆ ನಶಾ. ನಮ್ಮಪ್ಪ ಬಂದಿದ್ದಾರೆ, ನಂಗೆ ಓದಿಸ್ತಾ ಇದ್ದಾರೆ, ನನಗೆ ಶ್ರೀಮತ ಕೊಡ್ತಾ ಇದ್ದಾರೆ, ಶ್ರೀಮತದ ನಶೆ ಇರಬೇಕು, ನೆನಪಿರ್ಬೇಕು. बाप को याद ना करने से मूंझते हैं, गुटखा खाते रहते हैं, तुम इस समय याद कर नहीं सकते. बाबा ने आशिक माशिक का मिसाल बताया है. ಇನ್ನೊಂದೇನು, ನನ್ನನ್ನು ನೆನಪು ಮಾಡಿಲ್ಲ ಅಂದರೆ ಪ್ರೂಫ್ ಏನು? ಕನ್ಫ್ಯೂಸ್ ಆಗ್ತಿರ್ತೀರಾ, ನುಂಗಂಗಿಲ್ಲ ಬಿಡಂಗಿಲ್ಲ, ಹೇಳಂಗಿಲ್ಲ ಬಿಡಂಗಿಲ್ಲ, ಏನು ಮಾಡೋದು? ಬಾಬಾ ನನಗೇನು ರಸ ಬರ್ತಿಲ್ಲ ನಿನ್ನ ಹತ್ರ ಇರೋಕ್ಕೆ, ಇಲ್ಲಿ ಕಷ್ಟ ಅನ್ನೋದೆಲ್ಲ ಬಂದ್ಬಿಡ್ತದೆ. ಏನಂತೀರಾ? ಮನೆಯಲ್ಲಿ ಜ್ಞಾನ ಮಾರ್ಗದಲ್ಲಿ ಎಷ್ಟು ಕಟ್ಟಪ್ಪ, ಮನೆ ಮಠದಲ್ಲಿ ಇದ್ಕೊಂಡು ಇವೆಲ್ಲ ನಿಭಾಯಿಸಕ್ಕಾಗುತ್ತಾ ಅಂತೀರೋ? ಆನಂದವಾಗಿದ್ದೀರೋ? ಎಲ್ಲ ಬಾಬಾ ನಿಂದು, ನಿನ್ನ ಮಡ್ಲಲ್ಲಿ ಕೂತಿದ್ದೀನಿ, ಎಲ್ಲ ಪ್ರವೃತ್ತಿನೂ ನಿಂದೇನೆ, ಮಕ್ಕಳು ನಿನ್ನವ್ರೆ ಅಂತ ಹೇಳ್ತಿರೋ ಇಲ್ವೋ? ಡೈಲಿ ನೀವೇ ಇಟ್ಕೊಂಡ್ರೆ ಕನ್ಫ್ಯೂಷನ್ನು. ಮಕ್ಕಳೇ, ಇದು ಒಂದು ಸಮಯ ನನ್ನ ನೆನಪು ಮಾಡೋಕ್ಕಾಗಲ್ವಾ? ಕೇಳ್ತಿದ್ದಾರೆ ನೋಡ್ರಿ, ಇದು ಒಂದು ಜನ್ಮನೂ ಫುಲ್ ಇಲ್ಲ, ಈಗೆಲ್ಲ ವಿನಾಶ ಆಗ್ತಿದೆ, ಇಷ್ಟರಲ್ಲಿ ನನ್ನ ನೆನಪು ಮಾಡೋಕ್ಕಾಗಲ್ವಾ? ನಾನು ಇದು ಹೇಳಿದ್ದೀನಿ, ಆಶಿಕ್ ಮಾಶಿಕ್ ಯಾರ ಮೇಲೆ ಪ್ರೀತಿ ಇದೆ ಅವ್ರ ಹಿಂದೆ ಹೆಂಗೆ ದಿನ ರಾತ್ರಿ ನೆನಪು ಮರ್ತೋಗ್ಬಿಡುತ್ತೆ, ಅವರೇ ಬುದ್ಧಿಯಲ್ಲಿರ್ತಾರೆ, ಅವ್ರದೇ ಸೆಳ್ತಾ. ನನ್ನನ್ನು ಅಷ್ಟು ಪ್ರೀತಿ ಮಾಡೋಕ್ಕಾಗಲ್ವಾ? ಇದು ಲಾಸ್ಟ್ ಜನ್ಮ, ನಿಮಗೆ ರಜಾಯಿ ಕೊಡ್ತೀನಿ ಅಂತಾರೆ. ಕೇಳ್ರಿ ಬಾಬಾ. वो बल धंधा करते हैं और ये बल चक्रा चलाते रहते तो भी उसके सामने माशुक आकर खड़ा हो जाएगा. आशिक माशिक को याद करते, माशिक फिर आशिक को याद करते. यहाँ तो सिर्फ तुमको एक बाप को ही याद करना है. बाप को तो तुमको याद नहीं करना है, बाप सबका माशुक है. तुम बच्चे लिखते हो बाबा आप हमको याद करते हो. अरे जो सबका माशिक है वो फिर तुम आशिकों को याद कैसे कर सकेंगा? हो नहीं सकता है. अरे बाबा मूल मात ಹೇಳ್ತಿರೋದು, वाई ही सबका माशुक, आशिक नहीं बन सकता बट मैं आशिक भी बनता हूँ ಅಂತ ಹೇಳ್ತಾರೆ ಅವ್ಯಕ್ತ ಮುರಳಿಯಲ್ಲಿ. ಯಾರ ಮೇಲೆ? ಯಾರು ಬಾಬನಿಗೆ ಅಷ್ಟು ಫಿದಾ, ಡೇ ಅಂಡ್ ನೈಟ್, ಕಣ್ಣಲ್ಲಿ ಬುದ್ಧಿಯಲ್ಲಿ ಬಾಬನ್ ಬಿಟ್ರೆ ಯಾರು ಇರಲ್ಲ. ಹೇಳ್ತಾರೆ ಯಾದ್ ಸೆ ಯಾದ್ ಪਹੁಂಚ್ತಾ ಹೈ, ಪ್ಯಾರ್ ಸೆ ಪ್ಯಾರ್ ಪਹੁಂಚ್ತಾ. ನೀವು ಅಷ್ಟು ಜಿಗ್ರಿ ಪ್ರೀತಿಯಿಂದ ನೆನಪು ಮಾಡಿದ್ರೆ ಮಕ್ಕಳೇ, ನಾನು ನೆನಪು ಮಾಡ್ತೀನಿ, ನೀವು ನನ್ನ ಸನ್ಮುಖದಲ್ಲಿದ್ದೀರಾ. ಬಾಕಿ ನೀವು ನಿಮ್ಮ ಮೇಲೆ ಆಸ್ತಿಯನ್ನು ಸಹಿತ ಬಾಬಾ ಬಲಿಹಾರಿಯಾಗಿದ್ದಾರೆ. ಬಟ್ ಇಲ್ಲಿ ಬಾಬಾ ಹೇಳ್ತಿರೋದು, ಆಶಿಕ್ ಮಾಶಿಕ್ ಯಾಗಿರಿಗೆ ಯಾರು ತುಂಬ ಪ್ರೀತಿ ಇದೆ, ಮನುಷ್ಯರು ಏನೇ ಕೆಲಸ ಮಾಡ್ತಾ ಇದ್ರು, ಅವಾಗ ಹಿಂದೆ ಎಲ್ಲ ಚಕ್ರ ಇದು ಮಾಡ್ತಿದ್ರು ನೋಡಿ, ಗಾಂಧಿ ಚಕ್ರ, ಅದೆಲ್ಲ ಮಾಡ್ತಾ ಇದ್ರು ನೆನಪು ಅವ್ರದ್ದು ಇರ್ತಿತ್ತು, ಯಾರ ಮೇಲೆ ಪ್ರೀತಿ ಇರುತ್ತೆ, ಆಶಿಕ್ ಮಾಶಿಕ್. ಬಾಬಾ ಹೇಳೋದು, ಇಲ್ಲಿ ನಾನು ಎಲ್ಲ ಜಗತ್ತಿನ ಆತ್ಮಗಳ ಪ್ರಿಯತಮ ರಾಮ ಅಲ್ವಾ, ರಕ್ಷಕ. ಸೊ ನಾನೇ ನಿಮ್ಮನ್ನ ಯಾಕೆ ಮಕ್ಳು ಕೇಳ್ತಾರೆ, ಬಾಬಾ ನೀವು ನನ್ನ ನೆನಪು ಮಾಡ್ತೀಯಾ ಅಂತಂದರೆ, ನಾನು ಯಾಕೆ ನೆನಪು ಮಾಡಲಿ ನಿನ್ನನ್ನು ಕೂತ್ಕೊಂಡು? ನೀವೆಲ್ಲರೂ ನನ್ನ ನೆನಪು ಮಾಡಬೇಕಲ್ವಾ? ನಿಮ್ಮೆಲ್ಲರ ಪ್ರಿಯತಮ ಅಲ್ವಾ, ನೀವು ನನ್ನಂತಾನೆ ಕರೆದಿದ್ದು. ಅದು ಏನು 2 ಯುಗ ಈ ಕೂತ್ಕೊಂಡು ಸುಮ್ಮನೆ ಬಿಡಲಿಲ್ಲ, ಬರ್ತೀಯೋ ಇಲ್ವೋ, ಬಾಬಾ ಬಂದ್ಬಿಡು ನಾವು ದುಃಖಿ ಆಗ್ಬಿಟ್ಟಿದ್ದೀವಿ, ಕರ್ಕೊಂಡು ನಡಿ ಅಂತ. ಇದೆಲ್ಲ ನೆನಪು ಮಾಡಬೇಕು. ನಾವು ಕರೆದಿದ್ದೇನು, ಬಾಬಾ ಬಂದರೆ ಬಲಿಹಾರಿ ಆಗ್ತೀನಿ, ಯಾರನ್ನೂ ನೆನಪು ಮಾಡಲ್ಲ. ಈಗೇನು ಕೂತ್ಕೊಂಡು ಬುದ್ಧಿ ಎತ್ಲ ಕಡೆ. ಮಕ್ಕಳೇ, ನನ್ನ ಪ್ರಾಮಿಸ್ ಮಾಡಿ ಕರೆದಿದ್ದೀರಾ, ನೆನಪು ಮಾಡ್ರಲ್ಲ ಒಂದಿಷ್ಟು. ಇದು ಇಂಪಾರ್ಟೆಂಟ್ ಅಲ್ಲ. कहते कि मेरे ऊपर पापों का बोझ थोड़े ही है, जो किसको याद करूं तुम्हारे ऊपर बोझा है. ಅಂದರೆ ಏನು ಹೇಳೋದು ಬಾಬಾ, ನಿಮ್ಮನ್ನ ಅಂದರೆ ನಾವ್ ಹೆಂಗೆ ನೆನಪು ಮಾಡ್ತೀವಿ, ಬಾಬಾ ಅವ್ರು ನಮ್ಮನ್ನ ಹಂಗೆ ನೆನಪು ಮಾಡಲ್ಲ. ಯಾಕೆಂದರೆ
ಬಾಬಾ ಹೇಳೋದು, ನನ್ನ ತಲೆ ಮೇಲೆ ಏನಾದರೂ ಪಾಪದ ಹೊರೆ ಇದೆಯಾ ಕೂತ್ಕೊಂಡು ನಿಮ್ಮನ್ನು ನೆನಪು ಮಾಡೋಕ್ಕೆ? ನಿಮ್ಮ ಮೇಲಿದೆ, ಅದಕ್ಕೆ ನನ್ನನ್ನು ನೆನಪು ಮಾಡಿ ನೀವು ನಿಲ್ಲಿಸ್ಕೊಳೆ ಲೆಕ್ಕಾಚಾರನ. ನಾನೆಲ್ಲ ಪ್ರಾಪ್ತಿಗೆ ಮಾಡ್ಸಕ್ಕೆ ಬಂದಿದ್ದೀನಿ. ಪಾವನ ಮಾಡೋದು ಅಷ್ಟೇ ಅಲ್ಲ, ನಮ್ಮನ್ನು ಗುಣವಂತರನ್ನ ಮಾಡಕ್ಕೆ ಬಂದಿದ್ದಾರೆ, ನಮಗೆ ಶ್ರೀಮತ ಕೊಡಕ್ಕೆ ಬಂದಿದ್ದಾರೆ, ನಮ್ಮನ್ನು ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡಕ್ಕೆ ಬಂದಿದ್ದಾರೆ. ಏನು ಕೊಡ್ತಿಲ್ಲ ಹೇಳ್ರಿ? ಎಲ್ಲ ನಮಗೆ ಕೊಡೋಕ್ಕೆ ಮಾಡಕ್ಕೆ ಬಂದಿರುವಾಗ ನಾವು ತಗೊಳ್ಳೋರು ನಮಗೆ ನೆನಪಿರ್ಬೇಕಲ್ಲ, ನಮಗೆ ಚಿಂತೆ ಇರಬೇಕಲ್ವಾ? ಅದಕ್ಕೆ ಹೇಳ್ತಿದ್ದಾರೆ, तुम्हारे ऊपर बोझा है, बाप को नहीं याद करेंगे तो पापों का बोझा नहीं उतरेगा, बाकी मुझे क्यों किसको याद करना पड़े, याद करना है तुम आत्माओं को, जितना याद करेंगे उतना पुण्यात्मा बनेंगे. ಕೇಳ್ರಿ, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರು ಏನಾಗ್ತೀರಾ ಮಕ್ಕಳೇ? ಪುಣ್ಯಾತ್ಮರಾಗ್ಬಿಡ್ತೀರಾ. ಪಾಪಕರ್ಮ ಎಲ್ಲ ಭಸ್ಮ ಆಗ್ಬಿಡುತ್ತೆ. ಪಾಪ ಕಟ್ತೆ ಜಾಯಂಗೆ. ಈ ಬಡೀ ಮಂಜಿಲ್ಲೇ ದೇಹಿ ಅಭಿಮಾನಿ ಬನ್ನ. ನಾನೊಬ್ಬನ ನೆನಪಲ್ಲಿ ಇರೋದು ತುಂಬ ದೊಡ್ಡ ಗುರಿ. ಬಟ್ ಏನಂದ್ರೆ ದೇಹಿ ಅಭಿಮಾನಿ ಆಗಿರ್ಬೇಕು. ಆತ್ಮಾಭಿಮಾನಿ ಆಗೋದಂದ್ರೆ ಈ ಪ್ರಪಂಚದಿಂದ ಆಕರ್ಷಣೆಯಿಂದ ಸಾಯೋದು, ಬೇರೆ ಸಾಯೋದಲ್ಲ. ಏನು ಮಾಡ್ಬೇಕಿಲ್ಲಿ ಈ ಪಾಪಾತ್ಮರ ಜಗತ್ತಲ್ಲಿ? ಆಕರ್ಷಣೆ ಯಾರ್ದಿದೆ ಇಲ್ಲಿ? ಎಲ್ಲ ಹೇಳ್ತಾರೆ, ಎಲ್ಲ ಗಧೆ ಲೋಗೆ ಪಾಪಾತ್ಮಾಯೆ. ಅರ್ಥ ಆಗ್ತಿದ್ಯಾ? ಮನುಷ್ಯರು ಹೆಂಗಿದ್ದಾರೆ? ರಾವಣನ ತಲೆ ಮೇಲೆ ಏನಿದೆ? ಕತ್ತೆ ಮರಿಗಳು. ಸೊ ಅಂದಾಗ ಬುದ್ಧಿ ಎಲ್ಲ ಹಂಗಾಗ್ಬಿಟ್ಟಿದೆ, ಎಲ್ಲ ವಿಕಾರಗಳು, ಭೂತಗಳಿದೆಯಲ್ಲ. ಬಾಬಾ ಕೆಲವು ಸಾರಿ ಮುಳ್ಳುಗಳು ಅಂತ ಹೇಳ್ತಾರೆ, ಡೆವಿಲ್ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಸಬಿ ಡೆವಿಲ್ ಜೈಸೆ ಬಂದ್ಗೈ ಅಂತಾರೆ. ಮನುಷ್ಯರಿಗೆ ಬುದ್ಧಿ ಇಲ್ಲ ಅಂತಂದ್ರೆ ಪಾಪ ಏನು, ಒಂದು ಭೂತ ಇದೆಯಾ, 10 ಭೂತ ಇದೆ ಒಬ್ಬೊಬ್ಬರಲ್ಲಿ, ಮನುಷ್ಯರಲ್ಲಿ. ಇದೆಲ್ಲ ಯೋಚನೆ ಮಾಡ್ಬೇಕಾ ಬೇಡವಾ? ಭೂತಗಳಿರೋರು ಸುಖ ಕೊಡ್ತಾರ ಯಾರಾದ್ರೂ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನೀವು ಪುಣ್ಯಾತ್ಮರಾಗ್ತೀರಪ್ಪ. ನಿಮ್ಮ ತಲೆ ಮೇಲೆ ಹೊರೆ ಇದೆ, ನಾನೊಬ್ಬನ ನೆನಪು ಮಾಡಿ ಹೊರೆ ಇಳಿಸ್ಕೊಳ್ಳಿ, ನೀವು ಶ್ರೇಷ್ಠ ಪದವಿ ತಗೋತೀರ. ಈ ಥರ ಯಾರಾದರೂ ಹೇಳ್ಕೊಡ್ತಾರ? ಎಷ್ಟು ದೊಡ್ಡ ದಯೆ, ಎಷ್ಟು ದೊಡ್ಡ ಕೃಪೆ ಬಾಬಾ ಅವ್ರದ್ದು. ये नॉलेज सारी तुमको मिल रही है, तुम त्रिकालदर्शी बने हो नंबरवार पुरुषार्थ अनुसार, सारा चक्र तुम्हारे बुद्धि में रहना चाहिए, बाप समझाते हैं. ಎಷ್ಟು ದೊಡ್ಡ ಟೈಟ್ಲು ಕೊಡ್ತಿದ್ದಾರೆ. ತುಮ್ ಬಚ್ಚೆ ಲೈಟ್ ಹೌಸ್ ಹೋನಾ, ನೀವು ನನ್ನ ಮಕ್ಕಳು ಲೈಟ್ ಹೌಸ್ಗಳು, ಜಗತ್ತಿಗೆ ಬೆಳಕು ಕೊಡೋರು. ಎಲ್ಲ ಕಣ್ಣಿಲ್ದೆ ಕತ್ಲೆಯಲ್ಲಿದ್ದಾರೆ ಮನುಷ್ಯರು. ಎರಡೇ ಕೆಲಸ ಮಕ್ಕಳೇ, ಜ್ಞಾನ ತಿಳ್ಕೊಂಡು ನೀವು ತ್ರಿಕಾಲದರ್ಶಿಗಳಾಗಿದ್ದೀರಾ. ತ್ರಿಕಾಲದರ್ಶಿನೂ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬುದ್ಧಿಯಲ್ಲಿ ಇದ್ದಿದ್ರೆ ನಾನು ಇಷ್ಟು ಪೂಜ್ಯ ಆತ್ಮ, ನಂದು ಟೆಂಪಲಲ್ಲಿ ಪೂಜೆ ಆಗ್ತಿದೆ, ನನ್ನ ಬುದ್ಧಿ ಹೆಂಗಿರ್ಬೇಕು ಇವಾಗ? ಒಬ್ಬ ತಂದೆ ಎವರ್ ಪೂಜ್ಯ ಬಾಬಾ, ಎವರ್ ಪ್ಯೂರ್. ಅವರೊಬ್ಬರನ್ನು ಬಿಟ್ಟರೆ ನನ್ನ ಬುದ್ಧಿಯಲ್ಲಿ ಬೇರೆ ಎಲ್ಲಿ ಅಟೆನ್ಷನ್, ಅವ್ರಿವ್ರ ಕತೆ, ಅವ್ರಿವ್ರ ಮಾತು, ಅವ್ರಿವ್ರ ಇದ್ರಲ್ಲಿ ಹೋಗ್ಬಿಡ್ತು. ವೆರಿ ಇಂಪಾರ್ಟೆಂಟ್. ಬುದ್ಧಿ ಅಶುದ್ಧ ಆಗ್ಬಿಡುತ್ತೆ. ಇನ್ನೊಂದು ಕಡೆ ಹೋಯ್ತು ಅಂದ್ರೂ ಯಾರ ಆಕರ್ಷಣೆ ಇಲ್ಲ, ಪರಚಿಂತನೆಯಲ್ಲಿ ಹೋದ್ರೂ ಅದು ಹೋಯ್ತು, ಫೇಲ್. ನನಗೇನು ಕೆಲಸ ಕೊಟ್ಟಿದ್ದಾರ ಬಾಬಾ ಅವರು? ಎಲ್ಲರದ್ದು ಕೂತ್ಕೊಂಡು ಯೋಚನೆ ಮಾಡ್ರಿ. ಇಲ್ಲ ಅಲ್ಲ. ಸೊ ಅದರಿಂದ ಮಕ್ಕಳೇ, ನೀವು ಬುದ್ಧಿಯಲ್ಲಿ ಇಡೀ ದಿನ ಚಕ್ರ ತಿರುಗಿಸಿ, ಯಾಕೆಂದ್ರೆ ನೀವು ಲೈಟ್ ಹೌಸ್, ಜಗತ್ತಿಗೆ ಜ್ಞಾನ ಕೊಡ್ತಕ್ಕಂಥವ್ರು ನೀವು. हरेक को रास्ता बताने वाले हो, शांति धाम और सुख धाम का ये सब नई बातें तुम सुनते रहते. ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಎಲ್ಲರಿಗೆ ಶಾಂತಿಧಾಮ ಸುಖಧಾಮದ ಮಾರ್ಗ ಹೇಳ್ತೀರಾ. ನಿಮ್ಮನ್ನು ಬಿಟ್ರೆ ಯಾರಿಗೆ ಹೇಳೋದು? ಯಾರಿದ್ದಾರೆ ಹೇಳಕ್ಕೆ? ಪರಮಾತ್ಮ ಇಲ್ಲಿದ್ದಾರೆ, ಅವ್ರು ನೆನಪು ಮಾಡ್ರಿ, ಬಾಬಾನ ಹತ್ರ ನಡೀರಿ ಅಂತ. ಇದೆಲ್ಲ ये नई बातें तुम सुनते हो, जानते हो कि बरोबर हम आत्माएं शांति धाम के रहवासी. ಬುದ್ಧಿಯಲ್ಲಿ ಬಂತ ಅಟೆನ್ಷನ್ ಪ್ಲೀಸ್. ಪರಮಧಾಮ ನೋಡ್ತಾ ಇದ್ದೀರಾ, ಅಲ್ಲಿ ಬಾಬನ್ ನೋಡ್ತಾ ಇದ್ದೀರಾ. ನಾವೆಲ್ಲ ಅಲ್ಲಿನ ರೆಹವಾಸಿಗಳು, ಅಲ್ಲಿಂದ ಇಲ್ಲಿ ಪಾಠ ಮಾಡಕ್ ಬಂದಿದೀವಿ ಅಷ್ಟೇ. ಇಲ್ಲಿ ಕೂತ್ಕೊಳ್ಳೋಕೆ ನೋಡಿ, ಆತ್ಮ ಬಂದ್ಬಿಟ್ಟು ಎಲ್ಲ ಮರೆತು ಟೆಂಟ್ ಹಾಕೊಂಡು ಕೂತ್ಕೊಂಡ್ಬಿಡ್ತು. ಎಲ್ಲ ನಂದು, ನಾನು ಈಗ ಬಿಡ್ರು ಮಕ್ಕಳೇ ಅಂತಂದ್ರೆ ರೆಡಿ ಇಲ್ಲ ನೋಡ್ರಿ. ದೇಹಾಭಿಮಾನ ಹೆಂಗೆ ತಂದೆ ಠಿಕಾಣ ಅಂದ್ಕೊಂಡ್ಬಿಡ್ತ ಆತ್ಮ. हम एक्टर है,
ಆ್ಯಕ್ಟರ್ ಅಂದ ತಕ್ಷಣ ಡ್ರೆಸ್ ಹಾಕ್ಕೊಂಡು ಪಾರ್ಟ್ ಮಾಡೋರು, ಆ್ಯಕ್ಟರ್ ಅಂದ ತಕ್ಷಣ ಬುದ್ಧಿಯಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋರು ಬೇರೆ, ಡ್ರೆಸ್ ಬೇರೆ. ಡ್ರೆಸ್ಸೇ ನಾನು ಅಂದ್ಕೊಳಕ್ಕಾಗುತ್ತೆ ಆ್ಯಕ್ಟರ್ಸು? ಇಲ್ಲಲ್ಲ. ಪಾರ್ಟು ನಾನು ಅಂದ್ಕೊಳಕ್ಕಾಗಲ್ಲ, ಪಾರ್ಟ್ಗೆ ಹಾಕ್ಕೊಳ್ಳೋ ಡ್ರೆಸ್ಸು ನಾನು ಅಂದ್ಕೊಳಕ್ಕಾಗಲ್ಲ. ಸಿಂಪಲ್ ಮಾತು, ಆ್ಯಕ್ಟರ್ ಅಂತ ತಿಳ್ಕೊಳ್ಳಿ. ಯಹಿ ಚಿಂತನ್ ಬುದ್ಧಿ ಮೇ ಚಲ್ತಾ ರಹೇ ತೋ ಮಸ್ತಿ ಚढ़ ಜಾಯ್. ಜ್ಞಾನದ ಚಿಂತನೆ, ನಾನು ಆ್ಯಕ್ಟರ್ ಪಾರ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿನೋ ಚಿಂತನೆ ಇದ್ರೂ ಮಸ್ತಿ ಬಂದ್ಬಿಡುತ್ತೆ ನನ್ನ ಆತ್ಮ. ಎಷ್ಟು ಶ್ರೇಷ್ಠ ಆ್ಯಕ್ಟರ್ ನಾನು, ಈಶ್ವರನ ಮಗು, ಸತ್ಚಿತ್ ಆನಂದ ಸ್ವರೂಪ ಆತ್ಮ. ಆನಂದನೇ ಆನಂದ ಆಗ್ಬೇಕಲ್ವಾ? बाप ने समझाया है आदि से लेकर अंत तक तुम्हारा पार्ट है. अभी कर्मातीत अवस्था में जरूर जाना है, फिर गोल्डन एज में आना है. इस धुन में रहते अपना कल्याण करना है. ದುನ್ ಅಂದ್ರೆ ಅದರಲ್ಲೇ ಮಗ್ನ ನಡೀತಾ ಕೂತ್ಕೊಳ್ತಾ, ಅದು ಆ ಬೆಡ್ ಮಾಡೋವನಿಗೆ ದುನ್ ಅದು ಹೊಡಿತಾರೆ ನೋಡ್ರಿ, ಆ ಕಾಟನ್ ಕ್ಲೀನ್ ಮಾಡಕ್ಕೆ. ಅದೇ ಅವನಿಗೆ ಆ ಸೌಂಡ್ ಇದ್ರೇನೆ ನಿದ್ದೆ ಬರೋದು. ರಾತ್ರಿ ಹೊತ್ತು ಅವನು ಅದನ್ನ ರೆಗ್ಯುಲರ್ ಆಗಿ ಕೇಳಲಿ ಅಂತ ಆಗ್ತಾನೆ, ಆ ಸೌಂಡಲ್ಲಿ ನಿದ್ದೆ ಮಾಡ್ತಾನೆ. ಹಂಗೆ ಪಾಪ ಹೇಳೋದು. ನಿಮ್ಗೂ ಇದೇ ದುನ್ ದುನ್ ದುನ್. ಏನು ನನ್ನ ಪಾರ್ಟ್ ಮುಗೀತು, ನಾನು ವಾಪಸ್ ಮನೆಗೆ ಹೋಗ್ಬೇಕು, ನನ್ನ ತಂದೆ ಬಂದಿದ್ದಾರೆ ಕರ್ಕೊಂಡೋಗಕ್ಕೆ, ನಾನು ಬೇಗ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಬೇಕು. ಫಿರ್ ಗೋಲ್ಡನ್ ಏಜ್ ಮೇ ಜಾನಾ ಹೈ. ಆಮೇಲೆ ಕರ್ಮಾತೀತನಾಗಿ ಮನೆಗೆ ಹೋಗಿ ಸತ್ಯುಗ್ ಬರಬೇಕು, ರಾಜಾಯಿ ಪಡ್ಕೋಬೇಕು. ಇದೇ ಮಸ್ತಿಯಲ್ಲಿರಿ ಮಕ್ಕಳೇ ಅಂತಾರೆ. ಈ ಮಸ್ತಿಯಲ್ಲಿ ಇರೋದಂದ್ರೆ ತನ್ನ ಕಲ್ಯಾಣ ಮಾಡ್ಕೊಳ್ಳೋದು. ಸಿರ್ಫ್ पंडित नहीं बनना है, दूसरे को सिखाते रहेंगे, खुद अवस्था में नहीं रहेंगे तो असर पड़ेगा ही नहीं. अपना भी पुरुषार्थ करना है. ಪಂಡಿತರಾಗಂಗಿಲ್ಲ, ಬರೀ ಜ್ಞಾನ ಹೇಳ್ತಾ ಇರಿ. ಏನು ಹೇಳ್ತಿರೋ ಅದರ ಸ್ವರೂಪದಲ್ಲಿ ಇಲ್ಲ ಅಂದ್ರೆ ಮಕ್ಕಳೇ ಪ್ರಯೋಜನ ಇಲ್ಲ. ಅಭ್ಯಾಸ, ಅಧ್ಯಯನ, ಅಭ್ಯಾಸ ಅಭ್ಯಾಸ. ಇನ್ನೊಂದೇನಂದ್ರೆ, ನೀವು ಧಾರಣೆ ಮಾಡದೆ ಅನ್ಯರಿಗೆ ಹೇಳಿದಾಗ ಅಲ್ಲವ್ರಿಗೆ ಅದರ ಪ್ರಭಾವ ಆಗಲ್ಲ, ಅವ್ರ ಜೀವನ ಸರಿ ಮಾಡೋಕ್ಕಾಗಲ್ಲ. ನಿಮ್ಮ ಪುರುಷಾರ್ಥ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಜ್ಞಾನ ಹೇಳೋದಕ್ಕೆ ಮುಂಚೆ ಏನನ್ನು ಹೇಳ್ತೀವಿ ಅದರ ಸ್ವರೂಪದಲ್ಲಿ ಇದ್ದು ಹೇಳ್ಬೇಕಲ್ವಾ ಮಕ್ಕಳೇ? ಬುದ್ಧಿಯಲ್ಲಿ ಬಾಬಾ ಇರಬೇಕಲ್ವಾ? बाप भी बताते हैं कि हम भी याद करने की कोशिश करता हूँ. ಬ್ರಹ್ಮ ಬಾಬಾ ಹೇಳೋದು, ನಾನು ಸದಾ ತಂದೆ ಶಿವಬಾಬಾ ನೆನಪಲ್ಲಿರಕ್ಕೆ ಪ್ರಯತ್ನ ಮಾಡ್ತೀನಿ. कभी माया का तूफान ऐसा आता है जो बुद्धि का योग तोड़ देता है. बहुत बच्चे चार्ट भेज देते हैं. वंडर कहता हूँ कि ये तो हमसे भी तीखे जाते हैं, शायद वेग आता है तो चार्ट लिखने में लग जाता है. परंतु ऐसे अगर तीखे दौड़ी पहने तो नंबर 1 चले जाए. परंतु नहीं, वो सिर्फ चार्ट लिखने तक है. ऐसे नहीं लिखते कि बाबा इतनों को आप समान बनाए, और वो भी लिखे बाबा हमको इसने ये रास्ता बताया, ऐसा समाचार नहीं समझे आता है तो बाबा क्या समझेंगे. ನೋಡ್ರಿ, ಎಲ್ಲದಕ್ಕೆ ಪ್ರೂಫ್ ಕೇಳ್ತಾರೆ ಬಾಬವರು. ನಾನು ಬಾಬಾ ಇಷ್ಟು ಗಂಟೆ ನೆನಪು ಮಾಡ್ತೀನಿ, ಅಷ್ಟು ಗಂಟೆ ನೆನಪು ಮಾಡ್ತೀನಿ ಅಂತ ಮೊದಲೆಲ್ಲ ಬಾಬವ್ರಿಗೆ ಚಾರ್ಟ್ ಕಳಿಸ್ತಿದ್ರು. ಎಲ್ಲ ಕಳಿಸ್ಬೇಕಾಗಿತ್ತು, ಅಟೆಂಡೆನ್ಸು ಕಳಿಸ್ಬೇಕಾಗಿತ್ತು ದಾದಿಗಳು. ಎಷ್ಟು ಜನ ಯಾರು ಯಾವಾಗ ಬಂದರು, ಆಬ್ಸೆಂಟ್ ಆದರು, ಆಬ್ಸೆಂಟ್ ಯಾಕಾದೆ, ಲೇಟಾಗಿ ಯಾಕೆ ಬಂದೆ ಬಾಬಾ ಅದು ಕೇಳೋರು. ಮನೆಯಲ್ಲಿ ಏನು ಕೆಲಸ ಇತ್ತು, ಎಷ್ಟು ಗಂಟೆಗೆ ಎದ್ದು ಹೆಂಗೆ ರೆಡಿ ಆಗ್ತೀಯಾ, ಒಂದೊಂದೂ ಏನು ಬಿಡ್ತಿರ್ಲಿಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ಬಾಬವ್ರ ಮಕ್ಕಳ ಹಿಂದೆ ಮಕ್ಕಳನ್ನು ತನ್ನ ಸಮಾನ ಮಾಡ್ಕೊಳ್ಳೋಕ್ಕೆ ತುಂಬ ಪುರುಷಾರ್ಥ ಮಾಡಿದ್ದಾರೆ. ದಾದಿಗಳ ಹಿಂದೆನೂ ನಾವು ಕೇಳ್ತೀವಲ್ವಾ, ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ. ಹಾಗೆ ಬಾಬಾ ಹೇಳ್ತಿರೋದು ಸರಿ. ಮಕ್ಕಳು ಕೆಲ ಸಾರಿ ಚಾರ್ಟ್ ಎಲ್ಲ ಬಾಬಾ ನಾನು ಅಷ್ಟು ಗಂಟೆ ನೆನಪು ಮಾಡಿದೆ, ಇಷ್ಟು ಗಂಟೆ ನೆನಪು ಮಾಡಿದೆ ಅಂದರೆ ಬಾಬಾ ಅಂದ್ಕೊಳ್ಳಾರಂತೆ, ನನ್ನ ಮಕ್ಕಳು ಎಷ್ಟು ಒಳ್ಳೆಯವರು, ನನಗಿಂತ ನಂಬರ್ 1 ಹೊಟ್ಟೋಗ್ತಾರೆ ಇದೇ ಸ್ಪೀಡಲ್ಲಿ ಪುರುಷಾರ್ಥ ಮಾಡಿಬಿಟ್ರೆ ಅಂತ. ಆದರೆ ಒಂದು ನೆನಪಿಂದ ಬರೆದ್ಬಿಟ್ಟು ಇನ್ನೊಂದು ಸೇವೆ ನಾನು ಅನೇಕರಿಗೆ ತಿಳಿಸ್ಕೊಟ್ಟೆ, ನನ್ನ ಸಮಾನ ಮಾಡಿಕೊಂಡೆ, ಅದು ಬರೆಯಲ್ಲ. ಅದು ಬಾಬಾ ಹೇಳ್ತಾರೆ, ನೀವು ಈ ಕೆಲವರು ಹೇಳ್ತಾರೆ ಬಾಬಾ ನಾನು ಹಿಂಗೆ ಜ್ಞಾನ ಕೊಟ್ಟೆ. ಬಾಬಾ ಹೇಳೋದು ಸರಿಯಪ್ಪ, ಜ್ಞಾನ ಕೊಟ್ಟ ಮೇಲೆ ಅವರು ಬರಿಬೇಕು, ಬಾಬಾ ಇವ್ರು ನನ್ನ ಜೀವನ ಮಾಡಿದ್ರು,
ನಾನು ಈಗ ರೆಗ್ಯುಲರ್ ಆಗಿ ನಿನ್ನ ಮಗುವಾಗಿದ್ದೀನಿ, ನಾನು ನನ್ನ ಜೀವನ ಚೆನ್ನಾಗಿ ಮಾಡ್ಕೊಳ್ತಿದ್ದೀನಿ ಅಂತ. ಅವಾಗ ಪ್ರೂಫು ನೀವು ತನ್ನ ಸಮಾನ ಮಾಡ್ಕೊತಿದ್ದೀರಾ ಅಂತ. ಕೇಳಿದ್ರೆ ಹೆಂಗೆ ಕಿವಿ ಹಿಡಿತಾರೆ ಬಾಬಾ? ಏನು ಹೇಳಂಗಿಲ್ಲ. ಹಂಗೆ ಹಿಂಗೆ ಹೇಳಿದ್ರೇನಂತಾರೆ, ಪ್ರೂಫ್ ಏನಪ್ಪ ನೀನು ನೆನಪು ಮಾಡ್ತಿದ್ಯಾ ಅಂದರೆ ಹರ್ಷಿತವಾಗಿ ಇಟ್ಟಿದ್ಯಾ, ನಶೆಯಲ್ಲಿ ಇಟ್ಟಿದ್ಯಾ, ಎಲ್ಲರಿಗೆ ಸುಖ ಇಟ್ಕೊಡ್ತಿದ್ಯಾ, ಚಲನೆ ಹೆಂಗೆ ಅಂತ ರಾಯಲ್ಟಿಯಲ್ಲಿ ಅಂತ ಕೇಳ್ತಾರೆ ನೋಡ್ರಿ. ಏನು ಅಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ ಬಾಬಾನ ಹತ್ರ. ಅದಕ್ಕೆ ಹೇಳ್ತಿದ್ದಾರೆ, ನಿಮ್ಮ ಸಮಾಚಾರನೇ ಪೂರ ಬರಲ್ಲ ಅಂದರೆ ನಾನು ಹೆಂಗೆ ತಿಳ್ಕೊಳ್ಳಿ ನನ್ನ ಮಕ್ಕಳೆಲ್ಲ ನಂಬರ್ 1 ಹೋಗ್ತಿದ್ದಾರೆ ಅಂತ? ಸಿರ್ಫ್ ಚಾರ್ಟ್ ಬೇಜನೆ ಸೆ ಕಾಮ್ ನೈ ಚಲ್ತಾ. ಚಾರ್ಟ್ ನೀವು ಬರೆದ್ಬಿಟ್ಟು ರೈಟ್ ಟಿಕ್ ಹಾಕ್ಬಿಟ್ಟು ಎಸ್ ಆರ್ ನೋ ಅಂತ ಬರೆದ್ಬಿಟ್ರೆ ಕೆಲಸ ಆಗಲ್ಲ. ಕೇಳ್ತಿದ್ದೀರಾ ಮನೆಯಲ್ಲಿ ಚಾರ್ಟ್ ಬರೆಯೋರೆಲ್ಲ? ಆಪ್ ಸಮಾನ್ ಬಿ ಬನಾನಾ ಹೇ, ಅನೇಕರನ್ನ ತನ್ನ ಸಮಾನ ಮಾಡ್ರಿ. ರೂಪ್ ಅವ್ರ ಬಸಂತ್ ದೋನೋ ಬನ್ನ ಹೇ. ರೂಪ್ ಬಸಂತ್ ಎರಡು ಹೋಗ್ಲಿ. ಇವಾಗ ಕರೋನಾ ಇದೆ ಬಾಬಾ, ಎಲ್ಲೋಗಿ ನಾವು ಅನೇಕರನ್ನ ಸಮಾನ ಮಾಡೋದು ಅಂತ ಹೇಳ್ಬೇಡಿ. ಮನ್ಸ ಇಡೀ ದಿನ 20 ಭಾಷಣ ಮಾಡ್ರಿ, 15 ಭಾಷಣ ಮಾಡಿ ಆತ್ಮಾಭಿಮಾನಿಯಾಗಿ ಜನ 8 ಜನ ಬ್ರಹ್ಮಕುಮಾರಿ ನಮ್ಮ ಸೆಂಟ್ರಿಗೆ ಬನ್ರಿ ಬಾಬಾ ಬಂದಿದ್ದಾರೆ ಅಂತ ಎಲ್ಲ ನೀವು ಹೇಳಿದ್ರೆ ಇಲ್ಲಿ ದಡದಡ ಅಂತ ಲೈನ್ ನಿಲ್ಬೇಕು. ಅಂದರೆ ನೀವು ಹೇಳ್ತಿಲ್ಲ ಅಂತ ತಾನೇ, ಭಾಷಣಗಳು ನಡೀತಿಲ್ಲ ಅಂತ ತಾನೇ. ಏನಂತೀರ ಅಕ್ಕಂದ್ರಣ್ಣಂದ್ರು? 2 ಸಾರಿ ಭಾಷಣ ಮಾಡ್ತಿದ್ದೀರಾ? ಮನ್ಸ ಭಾಷಣ ಯಾವುದು ನಡೀತಿದೆ? ವ್ಯರ್ಥ ಸಂಕಲ್ಪಗಳು ನಡೀತಿದೆಯೋ ಏನೋ? ರೂಪ್ ಬಸಂತ್ ಅಂದ್ರೆ ಆತ್ಮ ಸ್ವರೂಪದಲ್ಲಿದ್ದು ಜ್ಞಾನದ ಮಳೆ ಸುರಿಸೋದು. ಅದರಿಂದ ತನ್ನ ಸಮಾನ ಮಾಡ್ಕೊಳ್ಳಿ. ನೈ ತೋ ಬಾಪ್ ಸಮಾನ್ ನಹಿ ಟೆಹರೆ, ರೂಪ್ ಬಿ ಬಸಂತ್ ಬಿ एक्यूरेट बनना है, इसमें ही मेहनत है. ದೇಹ ಅಭಿಮಾನ್ ಮಾರ್ ಡಾಲ್ತಾ ಹೇ. देखा ಏನ್ ಹೇಳ್ತಿದ್ದಾರೆ? ಬಚ್ಚೋಂಕೋ ಕೌನ್ ಮಾರ್ ಡಾಲ್ತಾ ಹೇ? ನನ್ನ ಮಕ್ಕಳನ್ನ ದೇಹಾಭಿಮಾನ ಸಾಯಿಸ್ಬಿಡುತ್ತೆ. ರಾವಣನೇ ದೇಹಾಭಿಮಾನಿ ಬನಾ ದಿಯಾ ಹೈ, ಅಭಿ ತುಮ್ ದೇಹಿ ಅಭಿಮಾನಿ ಬಂತೆ. ಮಕ್ಕಳೇ, ರಾವಣ ನಿಮ್ಮನ್ನ ದೇಹಾಭಿಮಾನದಲ್ಲಿ ತಂದ್ಬಿಟ್ಟ. ರಾವಣನೇ ಎಲ್ಲ ಈ ಗಡ್ಬಡ್ ಮಾಡಿದ್ದು. ರೂಪ್ ಬಸಂತ ತಂದೆಯ ತರಹ ನಿರಂತರ ಆತ್ಮ ಸ್ವರೂಪ ಜ್ಞಾನದ ಮಳೆ ಸುರಿಸೋರಾಗಬೇಕು. ಫಸ್ಟು ಬೇರೆಯವ್ರಿಗೆ ಸುರಿಸೋದಕ್ಕೆ ಮುಂಚೆ ನಿಮ್ಮೇಲೆ ನೀವು ಸುರಿಸ್ಕೊಳ್ಳಿ. ನಿರಂತರ ಜ್ಞಾನದ ಚಿಂತನೆ ಮಾಡಿ ಮಳೆ ಸುರಿತಾನೇ ಇರಬೇಕು. ಇಲ್ಲಾಂದ್ರೆ ಏನು ಲಾಭ ಇಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಆತ್ಮಾಭಿಮಾನಿಯಾಗ್ರಿ ಅಂತ. फिर आधा कल्प के बाद माया रावण देहाभिमानी बनाती है. माया रावण है ना, माया चुई मुई है. देही अभिमानी तो बहुत, देही अभिमानी प्रूफ है नो, वो बहुत मीठा बन जाते हैं. संपूर्ण तो अभी कोई बना नहीं है. इसलिए बाबा हमेशा कहते हैं कि किसी के भी दिल को रंज नहीं करना है, दुख नहीं देना है. सबको बाप का परिचय दो. बोलने करने की भी बड़ी रॉयल्टी चाहिए. ईश्वरीय संतान के मुख से सदैव रतन निकलना चाहिए. तुम मनुष्यों को जीवदान देते हो, रास्ता बताना है और समझाना है. ಇಂಪಾರ್ಟೆಂಟ್ ಏನಂದ್ರೆ, ಅರ್ಧ ಕಲ್ಪದ ನಂತರ ಮತ್ತೆ ರಾವಣ ಬಂದು ದೇಹಾಭಿಮಾನದಲ್ಲಿ ತರ್ತಾರೆ. ಬಟ್ ಈಗ ನೀವು ಸಂಗಮ ಯುಗ ಅಂದ್ರೆ ಆತ್ಮಾಭಿಮಾನಿ ಆಗ್ಲೇಬೇಕು. ಯಾಕೆಂದ್ರೆ ನೀವೆಲ್ಲರ ಜೊತೆ ಲಾಜಿಕ್ ನೋಡ್ರಿ, ಕರ್ಮ ಫಿಲಾಸಫಿ. ನೀವು ಸ್ವೀಟ್ ಮಧುರರಾಗ್ಬಿಡ್ತೀರಾ ಆತ್ಮಾಭಿಮಾನಿ ಆದ್ರೆ. ಯಾಕೆ ನಾವು ಮಧುರರಾಗಬೇಕು ಅದು ತಿಳ್ಕೋಬೇಕು. ಎಲ್ಲರಿಗೆ ನಾವು ಸುಖದಾಯಿಯಾಗಿ ಬದುಕಬೇಕಂದ್ರೆ ನಾವು ಕಠಿಣವಾಗಿ ಹಾರ್ಷ್ ಆಗಿರೋಕ್ಕಾಗಲ್ಲ. ಲವಣ್ಲ ಇರ್ಬೇಕು. ಈಗ ನಿಮ್ಮ ಮಕ್ಕಳು ತಪ್ಪು ಮಾಡ್ತಾರೆ ಅಂದರೆ ಕಿವಿ ಹಿಡ್ಕೊಳ್ರಿ. ಬಟ್ ಆದರೆ ಸಂಬಂಧ ಒಳಗಡೆ ಏನು ಭಾವನೆಗಳಿದೆ ಅದು ದಯೆದಿರಬೇಕು, ಅವ್ರ ಉದ್ಧಾರದಿರಬೇಕು. ಇದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ತುಂಬ ಸ್ವೀಟ್ ಆಗಬೇಕು. ಸಂಪೂರ್ಣರು ಯಾರೂ ಆಗಿಲ್ಲ. ಆದರೂ ಬಾಬಾ ಹೇಳೋದು, ಎಂದೂ ಯಾರಿಗೆ ಮನಸ್ಸಿಗೆ ನೋವು ಕೊಡಬೇಡಿ ಮಕ್ಕಳೇ, ದುಃಖ ಕೊಡಬೇಡಿ. ಏಕೆಂದರೆ ಎಲ್ಲರಿಗೆ ತನ್ನ ಪರಿಚಯ ಕೊಡಿ. ಮಾತಾಡೋದು ತುಂಬ ರಾಯಲ್ಟಿ, ಸಭ್ಯತೆ ಬೇಕು. ಸತ್ಯತೆಯ ಸಭ್ಯತೆ. ಸತ್ಯ ಹೇಳಿ, ಸತ್ಯ ಹೇಳೋದ್ರಲ್ಲಿ ಸಭ್ಯತೆ ಇರಲಿ. ಸತ್ಯನ ಕಲ್ಲು ಹೊಡೆದಂಗೆ ಹೇಳ್ಬಿಟ್ರೆ ಅದು ಸರಿಯಲ್ಲಲ್ಲ. ಅದರಿಂದ ಸಭ್ಯತೆ ಅನ್ನೋದು ಸೋ ಇಂಪಾರ್ಟೆಂಟು. ಗೊತ್ತಿಲ್ವಾ? ಹಂಗೆಲ್ಲ ಮಾತಾಡೋಂಗಿಲ್ಲ.
ईश्वरीय संतान के मुख से क्या आना चाहिए? ಸದೈವ್ ರತನ್ ನಿಕಲ್ನಾ चाहिए. ಈಶ್ವರನ ಮುಖದಿಂದ ಏನಿದೆ? ಭಗವಾನ್ ವಾಚನ್ನ ಪೂಜೆ ಮಾಡೋದಲ್ಲ, ತಲೆ ಮೇಲೆ ಇಟ್ಕೊಳ್ತಾರೆ, ಕಣ್ಣಲ್ಲಿ ಇಟ್ಕೊಳ್ತಾರೆ, ತೀರ್ಥ ಕುಡಿತಾರೆ. ಬಾಬಂದ್ ಎಷ್ಟು ಗೀತೆ ಪುಸ್ತಕ ಇರೋದು ಶ್ಲೋಕ ಅವ್ರ ಮಾತು, ಬಟ್ ಅದಕ್ಕೆ ಬೆಲೆ ಎಷ್ಟು? ನಾವು ಹಂಗೆ ಇಟ್ಕೊಂಡಿದೀವ? ಬಾಬನ್ ಮಹಾವಾಕ್ಯ ಸಿರ್ ಮಾನೆ ಮಾಥೆ. ಬಾಬಾ ಶ್ರೀಮತ ಏನ್ ಹೇಳ್ತೀಯೋ ಪ್ರಾಣ ಹೋದ್ರು ಮಾಡ್ತೀನಿ ಅನ್ನೋದು ಇರ್ಬೇಕಲ್ವಾ ಚಾಲೆಂಜು. ಏನಂತೀರಾ ಎಲ್ರು? ಹಂಗ್ ಬಾಬಂಗ್ ಪ್ರಾಮಿಸ್ ಮಾಡ್ತಿದ್ದೀರಾ? ಬಾಬಾ ನೀನೇನ್ ಹೇಳ್ತೀಯೋ ಅದ್ ಕೇಳ್ತೀನಿ, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ, ನೀನೇ ನನ್ನನ್ನು ಕಾಪಾಡ್ತಾ ಇದೀಯಾ, ನನ್ನನ್ನು ರಕ್ಷಣೆ ಮಾಡ್ತಿದ್ಯಾ, ನನಗ್ ಶ್ರೀಮತದ ಮೇಲೆ ನಡೆಯಕ್ ಶಕ್ತಿ ಕೊಡು. ಸಪೋಸ್ ನಿಮಗೆ ನಡೆಯಕ್ ಆಗಲ್ಲ, ಶಕ್ತಿ ಕೊಡು, ನನ್ನನ್ನು ಹಂಗೆ ನಡ್ಸ್ಕೊಂಡು ಹೋಗು, ನನ್ನನ್ನು ಕೈ ಹಿಡ್ಕೊಂಡು ಹೋಗು ಹೇಳಿದ್ರೆ ಬಾಬಾ ಕೈ ಬಿಡಲ್ಲ. ಜಿಗ್ರಿ ನಿಮ್ಮ ಆಸೆ ಇದ್ರೆ ಮಾತ್ರ ಅವ್ರ ಕೈ ಬಿಡಲ್ಲ. ಒಳಗೊಂದು ಹೊರಗೊಂದಿದ್ರೆ ಅವ್ರು ಮಾಡಲ್ಲ. ಎರಡೂ ತಿಳ್ಕೊಂಡ್ಬಿಡಿ. ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ, ನೀವು ದಿಲ್ಸೆ ಏನು ಹೇಳ್ತಿರೋ ಬಾಬಾ ಮಾಡಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಏನಂತೀರಾ? ಅಕ್ಕಂದ್ರು ನೋಡಿ ಏನಾದ್ರು ಹೇಳಿದ್ರೆ ಹೆಂಗ್ ಬಂದ್ಬಿಡ್ತಾರೆ ಬಾಬಾ ಕೆಳಗಡೆ? ಏನಂತೀರಾ? ನಿಮ್ಮಕ್ಕ ಜೊತೆ ಇರ್ತಾರ ಇಲ್ಲೋ? ಅದು ಇಂಪಾರ್ಟೆಂಟ್ ಆಗಿರ್ಬೇಕು. ಬಾಬಾ ಅಂದ್ರೇನೆ ಪ್ರಾಣ ಇರಬೇಕು. ಸೊ ನೀವು ಮಕ್ಕಳು ರತ್ನಗಳನ್ನೇ मनुष्यों को जिए दान देते हो, रास्ता बताना है और समझाना है. तुम परमात्मा के बच्चे हो. ನೀವು ಎಷ್ಟು ದೊಡ್ಡವರು? ಪರಮಾತ್ಮನ ಮಕ್ಕಳು. ಎಲ್ಲರಿಗ ಮಾರ್ಗ ತೋರಿಸ್ಬೇಕು ನೀವು. ಜೀಯದಾನ, ಜೀವದಾನ ಕೊಡೋರು ನೀವು ಮಕ್ಕಳು. ಏನೇನ್ ಟೈಟ್ಲು ಕೊಳ್ಳುತ್ತಿರೋದು? ಪ್ರಾಣ ಹೋಗ್ತಿದೆ ಮನುಷ್ಯರಿಗೆ, ಮಕ್ಕಳೇ ಬದುಕಿಸ್ರಪ್ಪ. ಎಷ್ಟು ಟೆನ್ಷನ್ ಅಲ್ಲ ಮನುಷ್ಯರಿಗೆ. ಹೆಂಗೆ ಡಿಪ್ರೆಷನಲ್ಲಿ ಬರ್ತಿದ್ದಾರೆ, ಸೂಯಿಸೈಡ್ ಮಾಡ್ಕೊತಿದ್ದಾರೆ. ಬೆಂಕಿ ಪ್ರಪಂಚದಲ್ಲಿ. ಅವ್ರಿಗೆಲ್ಲ ನೀವು ಈಗ ಕರೋನಾ ಕಾರಣ ಹೋಗಕ್ಕಾಗಲ್ಲ, ಬಟ್ ಇಡೀ ದಿನ ನೀವು ಅವ್ರಿಗೆಲ್ಲ ಆವಾಹನೆ ಮಾಡಿ ಬಾಬಾನ ಹತ್ರ ಬನ್ರಿ, ದುಃಖಿ ಆಗಬೇಡಿ, ತಂದೆ ಇದ್ದಾರೆ, ನಿಮ್ಗೆ ವರದಾನದ ಹಸ್ತ ಇಟ್ಟಿದ್ದಾರೆ, ನಿಮ್ಮ ತಲೆ ಮೇಲೆ ಸುಖ ಕೊಡಕ್ ಬಂದಿದ್ದಾರೆ, ಬನ್ರಿ ಬನ್ರಿ ಅಂತ ಹೇಳ್ಬೇಕಲ್ವಾ. ನೀವು ಆತ್ಮಗಳು, ನೀವು ಶರೀರ ಅಲ್ಲ, ಚಿಂತೆ ಮಾಡಬೇಡಿ, ದುಃಖಿ ಆಗಬೇಡಿ. ಹೇಳ್ತೀರಾ? 2 ಸಾರಿ ಹೇಳ್ತೀರಾ? ಅಥವಾ ಮರ್ತೋಗ್ಬಿಡುತ್ತೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ? ಮನೆಯಲ್ಲಿ ಇರೋರು 2 ಸಾರಿ ಮಾಡ್ತಿದ್ದೀರಾ ಭಾಷಣ? ಹೇಳ್ತಾನೆ ಇರಿ ಇಡೀ ದಿನ ಎಲ್ಲರಿಗೆ. ಬಾಬವರು ನಿಮ್ ಟ್ರಾನ್ಸ್ಮಿಟರು. ಯಾರ್ಯಾರಿಗೆ ಆ ಮೆಸೇಜ್ ಕಳಿಸ್ಬೇಕೋ ಕಳಿಸ್ತಾ ಇರ್ತಾರೆ, ಅವರನ್ನ ಬಾಬನ ಹತ್ರ ಕಳಿಸ್ತಾ ಇರ್ತಾರೆ. ಬಾಬನ ಮನೆಗೆ ಬರ್ತಾರೆ ಅವರೆಲ್ಲ. ನೀವು ಪರಮಾತ್ಮನ ಮಕ್ಕಳು ಅಂತಂದ್ರೆ ಎಷ್ಟು ನಾಶೆ ಬೇಕು. ಉನ್ಸೆ ತುಮಕೋ ಸ್ವರ್ಗ ಕಿ ರಾಜಾಯಿ ಮಿಲ್ನಿ ಹೇ, ಫಿರ್ ಅಬ್ ವೋ ಕ್ಯೂ ನಹೀ. ಯಾದ್ ಕರೋ ಬರೋಬರ್ ಬಾಪ್ ಸೆ ವರ್ಸಾ ಮಿಲಾ ಥಾ ನಾ. ತುಮ್ ಭಾರತವಾಸಿ ದೇವಿ ದೇವತಾಯೇ ಥೇ, ತುಮ್ನೆ ಈ 84 ಜನ್ಮ ಲಿಯಾ ಹೈ. ಭಾರತವಾಸಿಗಳೇನೆ ದೇವಿ ದೇವತೆಗಳಾಗಿದ್ರಿ, ನಿಮಗೆ ಅವರಿಂದನೇ ರಾಜಾಯಿ ಸಿಕ್ಕಿದೆ ಮೊದಲು. ಇವಾಗ ಯಾವಾಗ ಸಿಗ್ತಿದೆ, ನೀವು ಯಾಕೆ ತಗೋಬಾರ್ದು? ಕ್ಯೂ ನೈ? ಬುದ್ಧಿ ಯಾಕೆ ಬೇರೆ ಕಡೆ? ನೆನಪು ಮಾಡಿ ಬರೋಬರ್. ಬಾಬಾ ನೀನ್ ಆಸ್ತಿ ಕೊಟ್ಟಿದ್ದೆ, ಈಗ ಕೊಡಕ್ ಬಂದಿದ್ಯಾ, ನಾನು ತಗೋತೀನಿ ಬಾಬಾ, ಇದಿರ್ಬೇಕು ಪ್ರಾಮಿಸು. ತುಮ್ ಸಮझो कि हम ही लक्ष्मी नारायण के कुल के थे, अपने को कम क्यों समझते हो? अगर कहते कि बाबा सब थोड़े ही बनेंगे, बाबा समझ जाता है कि ये इस कुल का नहीं है, अभी से ही तिरकने लग पड़ा है. ಕೇಳ್ರಿ, ಬಾಬಾ ನಾಡಿ ಹಿಡ್ಕತಾರಲ್ಲ ಎಲ್ಲರನ್ನು. ತುಮ್ನೆ 84 ಜನ್ಮ ಲಿಯಾಯನ. ನೀವು ಯಾವಾಗ್ಲೂ ತಿಳ್ಕೊಳ್ಳಿ, ನಾನು ವಿಷ್ಣು ವಂಶಿ ಲಕ್ಷ್ಮೀನಾರಾಯಣನ ಕುಲದ ಆತ್ಮ. ಅಂದ್ರೆ ಸತ್ಯುಗಿ ರಾಜಾಯಿಯಲ್ಲಿ ಇರೋ ಆತ್ಮ ಅಂತ ತಿಳ್ಕೊಳ್ಳಿ. ಯಾರಾದ್ರೂ ಬಾಬನಿಗೆ, ಬಾಬಾ ಎಲ್ರು ಏನ್ ಬರಲ್ವಲ್ಲ ಲಕ್ಷ್ಮೀನಾರಾಯಣನ ಕುಲಸ್ಥರಾಗಿ ಅಂದ್ರೆ ಬಾಬಾ ತಗತ್ತಾರೆ. ಈಗಲೇನೆ ತಲೆ ಚಕ್ರ ಆಗೋಯ್ತು, ತಿರಕನೆ ಅಂದ್ರೆ ಸ್ಲಿಪ್ ಆಗೋಕ್ ಶುರು ಆದ್ರೂ ಇವ್ರ ತಲೆ ಒಳಗೆ ಏನು ಕೂತ್ಕೊಳ್ಳಲ್ಲ. ವಿಷ್ಣು ಕುಲದ ರಾಜಾಯಿ ಆತ್ಮ ಅಲ್ಲ ಅಂತ ನಾನು ತಿಳ್ಕೊಳ್ತೀನಿ ಅಂತ. ನೋಡಿ ನಿಮ್ ಮನ್ಸಲ್ಲಿ ಏನೇನ್ ಬರುತ್ತೆ ಅಂತ. ಅದಕ್ಕೆ ಹೇಳೋದು, ಮಕ್ಕಳೇ 84 ಜನ್ಮ ತಗೊಂಡಿದ್ದೀರಲ್ವಾ, ಬಾಪ್ನೆ 21 ಜನ್ಮೋं का प्रारब्ध जमा कराई, वो खाया, फिर समाप्त होना शुरू हो गई. कट चढ़ते चढ़ते तमो प्रधान कौड़ी मिसल बन पड़े. भारत ही 100% सॉल्वेंट था, इन्हों को ये वर्षा कहाँ से मिला?
एक्टर्स ही बता सकेंगे ना। मनुष्य ही एक्टर है, उनको ये पता नहीं है कि इन लक्ष्मी नारायण को बादशाही कैसे मिली। 21 ಜನ್ಮಗಳ ಪ್ರಾರಬ್ಧ ನಾನೇನು ಕೊಟ್ಟೆ ಮಕ್ಕಳೇ, ಅದು ಆಮೇಲೆ ರಾವಣ ಬಂದ ನಂತರ ನೀವು ಕಲೆಗಳು ಕಡಿಮೆ ಆದಂಗೆ ತಮೋ ಪ್ರಧಾನರಾದ್ರಿ, ಎಲ್ಲ ಆಸ್ತಿ ಕಳ್ಕೊಳ್ತಾ ಬಂದ್ರಿ, ಕವಡೆ ಮೀಸಲಾಗ್ಬಿಟ್ರಿ. 100% ಭಾರತ ಸಾಹುಕಾರ ಆಗಿದ್ದೀಗ 100% ಕೆಳಗೆ ಬಂತು. ಬಟ್ ಆಸ್ತಿ ಎಲ್ಲಿ? ಆಸ್ತಿ ಎಲ್ಲಿ ಅಂತೇಳಿ ಆಸ್ತಿ ತಗೊಂಡವರೇ ಹೇಳಕ್ಕಾಗುತ್ತಲ್ಲ, ಆ್ಯಕ್ಟರ್ಸೇ ಹೇಳ್ಬೇಕಲ್ಲ. ಭಾರತವಾಸಿಗಳಿಗೆ ಗೊತ್ತಿದೆ ನಮ್ಮ ಭಾರತ ಹಿಂಗಾಗೋಯ್ತು, ಬಟ್ ಕಂಗಾಲ ಯಾಕಾಯ್ತು ಅನ್ನೋದು ತಲೆ ಒಳಗಿಲ್ಲ. ಅದು ರಾವಣ ಮಾಯೆ 5 ವಿಕಾರಗಳ ಕಾರಣ ಕಂಗಾಲರಾದ್ವಿ ಅನ್ನೋದು ಯಾರಿಗೂ ತಲೆಗೆ ಬರ್ತಿಲ್ಲ. ಕತೆ ಹೇಳ್ತಾರೆ, ಬ್ರಿಟಿಷರ್ ಬಂದರು ಎತ್ಕೊಂಡೋದ್ರು ಅದು ಇದು ಅಂತ. ಅದಕ್ಕೆ ಬಾಬಾ ಹೇಳೋದು, ಲಕ್ಷ್ಮೀನಾರಾಯಣನಿಗೆ ಬಾದ್ಶಾಹಿ ಎಲ್ಲಿಂದ ಸಿಕ್ತೋ? ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಇದು. ಅಂದರೆ ಡೆಫಿನೆಟ್ಲಿ ಅದ್ರ ಹಿಂದಿನ ಜನ್ಮದಲ್ಲಿ ಅವ್ರು ಏನೋ ಮಾಡಿರ್ಬೋದು, ಯಾವ ಕಾರಣ ಆ ಪದವಿ ತಗೊಂಡಿದ್ದಾರೆ ಇದು ಅರ್ಥ ಮಾಡ್ಕೊಳ್ಳೋ ಮಾತಲ್ಲ. बाप ही पतित पावन है, बाप कहते कि मैं तुमको करम अकरम विकरम की गति समझाता हूँ. रावण राज्य में मनुष्य का कर्म विकरम होते हैं, वहाँ तुम्हारा कर्म अकरम होते हैं, वो है दैवी सृष्टि. मैं रचता हूँ तो जरूर मुझे संगम पर आना पड़े, यह है रावण राज्य. ತಂದೆನೇ ಪತಿತ ಪಾವನ. ಮಕ್ಕಳೇ, ನಾನು ಬಂದು ಕರ್ಮ ಅಕರ್ಮ ವಿಕರ್ಮಗಳ ಗುಹ್ಯ ಗತಿಯನ್ನು ಹೇಳ್ತೀನಿ. ರಾವಣ ರಾಜ್ಯದಲ್ಲಿ ಮನುಷ್ಯರ ಕರ್ಮ ವಿಕರ್ಮ ಆಗುತ್ತೆ. ಯಾಕೆ? ವಿಕಾರ ವಶ ಕರ್ಮ. ಸತ್ಯುಗದಲ್ಲಿ ಕರ್ಮ ಅಕರ್ಮ, ಏಕೆಂದ್ರೆ ಅಲ್ಲಿ ದೈವಿ ಸೃಷ್ಟಿ, ಅದು ಜನ್ಮನೇ ಪವಿತ್ರತೆಯಿಂದ. ನಾನು ರಜತನಾಗಿದ್ದೀನಿ ಅಂದರೆ ನಾನು ಸಂಗಮ ಯುಗದಲ್ಲೇನೆ ಬರೋದು. ಯಾಕೆ? ಇದು ರಾವಣ ರಾಜ್ಯ, वो है ಈಶ್ವರೀಯ ರಾಜ್ಯ. ಸತ್ಯುಗ ಏನು? ಈಶ್ವರೀಯ ರಾಜ್ಯ. ಯಾಕೆ? ಈಶ್ವರ ಸ್ಥಾಪನ ಕರಾರೆ, ತಂದೆ ಈಶ್ವರ ಸ್ಥಾಪನೆ ಮಾಡಿರೋದು. तुम सब ईश्वर के बच्चे हो, तुमको वर्षा मिल रहा है. भारतवासी ही साल्वेंट थे, अब इंसाल्वेंट बन गए हैं. ये बना बनाया ड्रामा है, इसमें फर्क हो नहीं सकता. सबका जाड़ अपना 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 है, वैरायटी जाड़ है. देवता धर्म वाले ही फिर देवता धर्म में आएंगे. क्रिश्चियन धर्म वाले अपने धर्म में खुश है, औरों को भी अपने धर्म में खींच लिया है. भारतवासी अपने धर्म को भूलने के कारण वो धर्म अच्छा समझ चले जाते हैं. विलायत में नौकरी के लिए कितने जाते हैं वहाँ? क्यों? कमाई बहुत है. ड्रामा बड़ा वंडरफुल बना हुआ है, इसको समझने की अच्छी बुद्धि चाहिए. विचार सागर मंथन करने से सब कुछ समझ में आ जाता है. ಅಂದರೆ ಇದು ವೆರೈಟಿ ಧರ್ಮಗಳ ವೃಕ್ಷ ಅಲ್ಲ, ಎಲ್ಲರೂ ಅವ್ರವ್ರ ಧರ್ಮದಲ್ಲಿ ಖುಷಿಯಾಗಿದ್ದಾರೆ. ಭಾರತವಾಸಿಗಳು ಮಾತ್ರ ತನ್ನ ಧರ್ಮ ಗೊತ್ತಿಲ್ಲಲ್ಲ ಹೈಯೆಸ್ಟ್ ಅಂತ, ಅದಕ್ಕೆ ಅವ್ರ ಧರ್ಮ ಚೆನ್ನಾಗಿದೆ ಇವ್ರ ಧರ್ಮ ಎಲ್ಲ ಕನ್ವರ್ಟ್ ಆಗ್ತಾ ಹೋದ್ರು. ನೋಡಿ, ಕ್ರಿಶ್ಚಿಯನ್ಸ್ ಇವಾಗ ನಮ್ಮ ಧರ್ಮ ಚೆನ್ನಾಗಿದೆ ಅಂತ ಎಲ್ಲರನ್ನೂ ಎಳಿತಿದಾರಲ್ವಾ. ಇದು ವಿಚಾರ ಮತನ ಮಾಡಿ ಮಕ್ಕಳೇ. ಈಗ ನಮ್ಮ ಧರ್ಮ ಎಷ್ಟು ಶ್ರೇಷ್ಠ, ನಾವು ಆ ಧಾರಣೆಗಳಲ್ಲಿ ಇರಬೇಕು ಅನ್ನೋದು ಈಗ ನಮ್ಗೆ ಅರ್ಥ ಆಯಿತು. ಹೈಯೆಸ್ಟ್ ಆಗಲಿಕ್ಕೆ ಆ ಧಾರಣೆಗಳನ್ನು ಬಿಟ್ಟರೆ ಬೇರೆ ಏನೂ ನಾವು ಮಾಡೋಂಗಿಲ್ಲ. ಯಾಕೆ? ಟೈಮ್ ಇಂಥದ್ದು. ಭಗವಂತ ಭಾಗ್ಯ ವಿಧಾತ ಬಂದಿದ್ದಾರೆ. ಡ್ರಾಮಾ ವಂಡರ್ಫುಲ್ ಮಾಡಲ್ಪಟ್ಟಿದೆ. ಆದರೆ ಇದನ್ನು ತಿಳ್ಕೊಳ್ಳೋಕ್ಕೆ ಅಚ್ಚಿ ಬುದ್ಧಿ ಚೈಯೆ, ಒಳ್ಳೆ ಬುದ್ಧಿ ಬೇಕು. ವಿಚಾರ ಸಾಗರ ಮತನ ಎಷ್ಟು ಮಾಡ್ತಿರೋ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಮಾಡಲ್ಪಟ್ಟಂತಹ ನಾಟಕ. तो तुम बच्चों को आप समान सदा सुखी बनाना है, तुम्हारा धंधा है पतितों को पावन बनाना. जैसे बाप का धंधा वैसे तुम्हारा. ನಮ್ಮ ಕೆಲಸ ಏನು? ಅಪ್ಪನ ಕರ್ತವ್ಯ ಏನು? ಅದು ನಮ್ಮದೇ. ನಮಗೆ ಪತಿತರನ್ನ ಪಾವನ ಮಾಡೋ ಕಾರ್ಯ ಅಷ್ಟೇ ಅಲ್ಲ. ನೆಕ್ಸ್ಟು ಇನ್ನೊಂದು ಕೆಲಸ ಹೇಳ್ತಾ ಇದ್ದಾರೆ. ತುಮಾರ ಮುಕುಡ ಸದೈ ದೇವತಾವನ್ ಜೈಸಾ. ಹೆಂಗಿರ್ಬೇಕು? ಹರ್ಷಿತ್ ಹೋನಾ ಚೈಯೆ, ಖುಷಿ ಮೇ. ತಂದೆ ನೆನಪಲ್ಲಿದ್ರೇನು ಹರ್ಷಿತರಾಗಿರ್ತೀರಾ, ಖುಷಿ ಇರುತ್ತೆ ಅಂದ್ರು ನಿಮ್ಮ ಮುಖ ಹಂಗಿರ್ಬೇಕಲ್ವ ಮಕ್ಕಳೇ. ಯಾಕೆಂದ್ರೆ ಬಾಬಾ ತನ್ನ ಕರ್ತವ್ಯವನ್ನ ನಿಮಗೆ ಕೊಟ್ಟಿದ್ದಾರೆ. ಜಗತ್ತಿನ ಆಲ್ಮೈಟಿ ನಿಮಗೇನು ಗೊತ್ತಿದೆ?
तुम जानते हो हम विश्व के मालिक बनते हैं, तुम हो लवली चिल्ड्रन, क्रोध पर बड़ी खबरदारी रखनी है। बाप आए हैं बच्चों को सुख का वर्षा देने, स्वर्ग का रास्ता सबको बताना है। बाप सुख करता है, ದುಃಖ ಹರ್ತಾ है. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಅನೇಕರನ್ನ ತನ್ನ ಸಮಾನ ಮಾಡ್ಕೊಂಡು ಸದಾ ಸುಖಿಯನ್ ಮಾಡಿ ನಿಮ್ಮ ಕೆಲಸನೇ ಪತಿತರನ್ನ ಪಾವನ ಮಾಡೋದು. ಇದು ದೊಡ್ಡ ಮಾತು. ನನ್ನ ಕೆಲಸನೇ ನಿಮ್ಮ ಕೆಲಸ ಅಂತಾರಲ್ಲ, ಖುಷಿ ಖುಷಿಯಿಂದ ಮಾಡ್ಬೇಕಲ್ಲ, ಅವಾಗಲೇನೆ ನೀವು ವಿಶ್ವದ ಮಾಲೀಕರಾಗೋದು. ನೀವು ನನ್ನ ಲವ್ಲಿ ಚಿಲ್ಡ್ರನ್, ತುಂಬ ಪ್ರಿಯವಾದ ಮುದ್ದು ಮಕ್ಕಳು. ನಿಮಗೆ ಕ್ರೋಧ ಬರ್ಕೂಡ್ದು, ಕ್ರೋಧದ ಮೇಲೆ ಕಂಟ್ರೋಲ್ ಇರಬೇಕು. ಯಾಕೆ? ನಾನು ಸುಖದ ಆಸ್ತಿ ಕೊಡಕ್ ಬಂದಿದ್ದೀನಿ. ದುಃಖ ಅರ್ಥ ಸುಖಕ್ಕರ್ಥ. ಅದಕ್ಕೆ ವಿರುದ್ಧವಾಗಿ ನೀವು ಕ್ರೋಧ ಮಾಡಿದ್ರೆ ನೀವು ಅನ್ಯರಿಗೆ ದುಃಖ ಕೊಟ್ಟಂಗೆ, ಅದು ಸರಿಯಲ್ಲಲ್ವಾ? दुख देंगे तो तुम्हारी सजा 100 गुना बढ़ जाएगा, कोई भी सजा से बच नहीं सकते. बच्चों के लिए कास्ट ट्रिब्यूनल बैठती है. ಕೇಳಿ, ಅಂಡರ್ಲೈನ್ ಮಾತು ಕೇಳಿಸ್ತಿದ್ಯಾ ಎಲ್ಲರಿಗೆ ಮನೆಯಲ್ಲಿ? ಏನು ಕೇಳ್ತಾ ಕೇಳ್ತಾ ಎಲ್ಲ ಹೋಗಲ್ಲ ತಾನೆ ಬೇರೆ ಪ್ರಪಂಚಕ್ಕೆ. ಇನ್ನೊಂದು ಕಡೆ ಬಾಬಾ ಹೇಳೋದು, ನೀವೇನಾದ್ರೂ ನನ್ನ ಮಕ್ಕಳಾಗಿ ದುಃಖ ಕೊಟ್ರೆ, ನಾನು ಸುಖದಾತನ ಮಕ್ಕಳಾಗಿ, ನಿಮ್ದು ಒಂದೊಂದು ಕರ್ಮದ್ದು 100 ಗುಣ ಲೆಕ್ಕ ದೊಡ್ಡದಾಗ್ತಾ ಹೋಗುತ್ತೆ. ಯಾವುದೇ ವಿಕಾರ ದುಃಖಕ್ಕೆ ಕಾರಣ. ಇಂಪಾರ್ಟೆಂಟ್. ಯಾರು ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು, ನೀವು ಮಕ್ಕಳಿಗೋಸ್ಕರನೇ ಟ್ರಿಬ್ಯುನಲ್ ಕೂತ್ಕೊಳ್ಳೋದು ಧರ್ಮರಾಜಪುರಿಯಲ್ಲಿ. ಯಾರ್ಯಾರು ಏನೇನು ಮಾಡಿದ್ರು ಹೇಳ್ರಿ, ತಿನ್ರಿ ಶಿಕ್ಷೆ ಅಂತಾರೆ. ಸರಿನಾ? ದಾದಿಗಳು ಕೂತಿರ್ತಾರೆ. ಬಾಪ್ ಕೇತೆ ತುಮ್ ವಿಘ್ನ ಡಾಲೆಂಗೆ ತೋ ಬಹು ಸಜಾ ಕಾಯಂಗೆ. ಹಂಗಲ್ಲ, ದಾದಿಗಳೇನು ನಮ್ಮನ್ನು ನೋಡಿಲ್ಲ, ಬಾಬಾನ ಹತ್ರ ತಪ್ಪಿಸ್ಕೋಬೋದು ಅಂದ್ಬಿಡ್ರಿ. ಬಾಬಾನ ಹತ್ರ ಎಲ್ಲ ರೆಕಾರ್ಡಿಂಗ್ ಇದೆ, ಚಿತ್ರಗುಪ್ತ ಎಲ್ಲ ತೆಗಿತಾ ಹೋಗ್ತಾರೆ, ಕಂತೆನ ಎಲ್ಲ ತೋರಿಸ್ತಾ ಹೋಗ್ತಾರೆ, ಬಿಡಿತಾ ಹೋಗ್ತಾರೆ. ಕಲ್ಪ ಕಲ್ಪಾಂತರ ತುಮ್ साक्षात्कार करेंगे कि फलाना बनेंगे. आगे जब देखते थे तो बाबा मना करते थे कि नहीं सुनाओ. अंत में तो एक्यूरेट मालूम पड़ जाता है. आगे चलकर जोर से साक्षात्कार होगा, वृद्धि तो होते जाएंगे. ಮಕ್ಕಳೇ, ನೀವು ಇದು ಚೆನ್ನಾಗಿಲ್ಲಲ್ಲ ಶಿಕ್ಷೆ ತಿನ್ನೋದು. ವಿಘ್ನ ತುಂಬ ಜೋರಾಗಿ ನೀವು ವಿಘ್ನ ಹಾಕಿದ್ರೆ ಬಾಬನ ಕಾರ್ಯದಲ್ಲಿ ಶಿಕ್ಷೆನೂ ಅಷ್ಟೇ ಜೋರಾಗಿ ಸಿಗುತ್ತೆ. ಕಲ್ಪಾಂತರ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ. ನಾನು ಹಿಂಗೆ ಆಗ್ತೀನಿ, ಅಯ್ಯೋ ನಾನು ಹಿಂಗೆ ಯಾಕೆ ಆಗ್ಬಿಟ್ಟೆ ಅನ್ನೋದೂ ದುಃಖ ಆಗುತ್ತಲ್ಲ. ಮೊದಲು ಬಾಬಾ ನೋಡಿದ್ರೆ, ಮೊದಲು ಗುಲ್ಜಾರ್ ದಾದಿ ಎಲ್ಲ ಟ್ರಾನ್ಸ್ಗೆ ಹೋಗ್ತಿದ್ರಲ್ಲ, ದಾದಿಗಳೆಲ್ಲ ತುಂಬ ಕೆಲಸ ಮಾಡ್ತಿದ್ರು. ಕೆಲವರೆಲ್ಲ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ರು. ಬಾಬನನ್ನ ಎಳ್ಕೊಂಡು ಹೋಗ್ತಿದ್ರು. ಅವರು ಟ್ರಾನ್ಸಲ್ಲಿ ಇರ್ತಿದ್ರಲ್ಲ, ಇವ್ರನ್ನೆಲ್ಲ ಕರಿ, ಈ ಕೂತಿರೋರ್ನೆಲ್ಲ ಕಳಿಸು ಕೆಲಸ ಮಾಡೋಕ್ಕೆ. ಯಾಕೆಂದ್ರೆ ಅವ್ರು ಅಲ್ಲಿ ದಾಸಿ ಅಂತ ನೋಡ್ತಾ ಇದ್ರು. ಅವರು ಬಾಬಾ ಚುಪ್ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೊಟ್ಟೋಗ್ಬಿಡೋರು. ನೋಡ್ತಾ ನೋಡ್ತಾ ಟ್ರಾನ್ಸ್ಗೆ ಹೊಟ್ಟೋಗ್ಬಿಡೋರಲ್ಲ, ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಆಮೇಲೂ ಕೆಳಗೆ ಬಂದಾಗ ಏನು ನೋಡಿದೆ, ಯಾರಿಗೆ ಹೇಳ್ಬೇಡ ಚುಪ್ ಅಂತ. ಹಂಗೆ ಬಾಬಾ ಹೇಳೋದು, ಅಂತ್ಯದಲ್ಲಿ ಎಲ್ಲರಿಗೆ ಅವ್ರವ್ರಿಗೆ ಗೊತ್ತಾಗ್ಬಿಡುತ್ತೆ, ಯಾರಿಗೆ ಹೇಳ್ಬೇಕಾಗಿಲ್ಲ ನಾನೇನಾಗ್ತೀನಿ ಅಂತ. ಜೋರಾಗಿ ಎಲ್ಲರಿಗೆ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ. ಅಭೂತ ಕ್ಯೂ ಲಗ್ ಜಾಯಂಗೆ. ಜನಗಳಿಗೂ ಸಾಕ್ಷಾತ್ಕಾರ ಆಗುತ್ತೆ ಬಾಬಾ ಬಂದಿದ್ದಾರೆ ಅಂತ. ಅಬು ಲೈನ್, ಅಬು ರೋಡಿಂದ ಮೇಲ್ಗಡೆವರೆಗೂ ಕ್ಯೂ ನಿಲ್ಲುತ್ತೆ ಅಂತಾರಲ್ಲ ಬಾಬಾ. ಬಾಬಾ ಸೆ ಭಿ ಕೋಯಿ ಮಿಲ್ ನಹಿ ಸಕೆಂಗೆ, ಕಹೆಂಗೆ ಅಬುರು ಅಹೋ ಪ್ರಭು ತೇರಿ ಲೀಲಾ. ಬಾಬಾ ಈಗ ಬರೋ ಮಕ್ಕಳಿಗೇನೆ ಇನ್ನು ಮೀಟಿಂಗ್ ಎಲ್ಲಿದೆ, ಆಮೇಲೆ ಬರೋರ್ಗೆ ಏನಿಲ್ಲ. ಅಹೋ ಪ್ರಭು, ನೀನು ಇಲ್ಲಿ ಬಂದು ಕರ್ತವ್ಯ ಮಾಡಿದೆ, ನಿನ್ನ ಲೀಲೆ ಅಯ್ಯೋ ಅಂತ. ये भी गाया हुआ है ना, विद्वान पंडित आदि भी पीछे आएंगे, उनके सिंहासन भी हिलेंगे, तुम बच्चे तो बहुत ಖುಷಿ में रहेंगे. ಅಂದ್ರೆ ವಿದ್ವಾನ್ ಪಂಡಿತರು ಎಲ್ಲರೂ ಬರ್ತಾರೆ, ಎಲ್ಲರ ಗದ್ದಿಗಳ ಅಲ್ಲಾಡಕ್ಕೆ ಶುರುವಾಗುತ್ತೆ. ಮಕ್ಕಳೇ, ಅವಾಗ ನೀವು ತುಂಬ ಖುಷಿಯಾಗಿರ್ತೀರ. ಯಾಕೆಂದ್ರೆ ಅವರೆಲ್ಲ ದರ್ಶನಕ್ಕೆ ಬರ್ತಾರೆ, ಏನಾದರೂ ಒಂದಿಷ್ಟು ಹೇಳಿ ಅಂತ ಬರ್ತಾರೆ. ಅವ್ರ ತಡಫ್ ಎಷ್ಟಿರ್ಬೋದಲ್ಲ, ಯಾವಾಗ ಅವರಿಗೆ ಬಾಬಾ ಸಾಕ್ಷಾತ್ಕಾರ ಮಾಡಿ ತೋರಿಸ್ತಾರೆ, ನಾನು ಬಂದೆ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಕೈ ಬಿಟ್ಬಿಟ್ರಿ. ಈಗ ಮೆಸೇಜ್ ಹೇಳಿದ್ರೆ ಕಿವಿ ಕೇಳ್ದಂಗೆ ಹೋಗ್ತಿರ್ತಾನೆ ಅವರು. ಆಮೇಲೆ ಇಂತಿಂಥ ಮಕ್ಕಳನ್ನು ಕಳಿಸಿ ನಾನು ಹೇಳಿಸ್ದೆ, ನೀವು ಇದು ಮಾಡಲಿಲ್ಲ, ತಿನ್ರಿ ಶಿಕ್ಷೆ ಅಂತಾರೆ. ಬಟ್ ಏನು ತುಂಬ ಅಳ್ತಾರೆ, ಅವಾಗ ಏನು ಮಾಡೋಕ್ಕಾಗಲ್ಲ.
मीठे मीठे सिकिलदे बच्चों प्रति मात पिता बाप दादा का याद प्यार, ऐसी याद प्यार एक ही बार मिलती है. ಕೇಳಿ ತಿರ್ಗಾ ಶುರು ಮಾಡಿದ್ರು ಬಾಬಾ, जितना तुम याद करते हो उतना तुम प्यार पाते हो, विकर्म विनाश होते हैं और धारणा भी होती है. बच्चों को खुशी का पारा चढ़ना चाहिए, सदैव चढ़ा रहना चाहिए. ಕೇಳಿದ್ರ, जो भी आए उनको रास्ता बताए, बेहद का वर्षा बेहद के बाप से पाना है ना, ये कम बात है क्या. ऐसा ಪುರುಷಾರ್ಥ तुम बच्चों को करना है. ಅಂತ ಪುರುಷಾರ್ಥ ಮಾಡಬೇಕು. ತಂದೆಯಿಂದ ಪೂರ ಆಸ್ತಿ ತಗೊಂಡ್ಬಿಡ್ಬೇಕು, ಒಂದಿಷ್ಟು ಕಡಿಮೆ ಮಾಡ್ಕೊಳಂಗಿಲ್ಲ ಅಂತ. ಈ ಪ್ರೀತಿಯಿಂದ ಹೇಳದ್ ನೋಡಿ, ಮಧುರ ಮಧುರವಾದಂತ ಅಗಲಿ ಹೋಗಿ ಸಿಕ್ಕಿದಂತ ಮುದ್ದು ಮಕ್ಕಳೇ, ಅಪ್ಪ ಅಮ್ಮನ್ನ ನಿಜವಾದ ಪ್ರೀತಿ ನಿಜವಾದ ನೆನಪು ಇದೊಂದೇ ಸಾರಿ ಸಿಕ್ಕೋದು, ಯಾವಾಗಲೂ ಸಿಕ್ಕಲ್ಲ. ಸರಿಯಾಗಿ ಅವ್ರ ಪ್ರೀತಿಗೆ ಪಾತ್ರರಾಗ್ರಪ್ಪ ಅಂತ ಹೇಳ್ತಿದ್ದಾರೆ. ಎಷ್ಟು ನೀವು ನೆನಪು ಮಾಡ್ತೀರೋ ನಾನು ಅಷ್ಟೂ ಪ್ರೀತಿ ಮಾಡ್ತೀನಿ ನಿಮ್ಮನ್ನ. ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ನನ್ನ ನೆನಪು ಮಾಡಿದಷ್ಟು ಜ್ಞಾನದ ಧಾರಣೆಗಳಾಗುತ್ತೆ, ಬುದ್ಧಿ ಶುದ್ಧ ಆಗ್ತಾ ಹೋಗುತ್ತಲ್ಲ, ಎಲ್ಲ ಗ್ರಹಿಸ್ತಾ ಹೋಗುತ್ತೆ, ಮುರುಳಿನ ಆನಂದ ಆಗ್ತಿರುತ್ತೆ, ಮುರುಳಿ ರಸ ಬಾಬನ್ ನಮ್ಮ ನೆನಪಿನ ರಸ ಬಂದ್ಬಿಡುತ್ತೆ. ಭಾಳ ಖುಷಿ. ಹೆಂಗಿರ್ಬೇಕಂದ್ರೆ ಮೆರ್ಕುರಿ ಮೇಲಿರ್ಬೇಕು, ಟಾಪಲ್ಲಿ ಅಷ್ಟು ಖುಷಿ ಇರಬೇಕು. ಯಾರು ಬಂದ್ರೂ ಆ ನಶೆಯಲ್ಲಿ ನೀವು ಜ್ಞಾನ ಹೇಳ್ರಿ, ಖುಷಿಯಲ್ಲಿ ಹೇಳ್ರಿ. ಬೇಹದ್ ತಂದೆಯಿಂದ ಬೇಹದ್ ಆಸ್ತಿ ಸಿಗುತ್ತೆ, ಕಡಿಮೆ ಮಾತಾ ಎಷ್ಟೊಂದು ಸಿಗ್ತಾ ಇದೆ ನೋಡ್ರಿ. ಹಂಗೆ ಪುರುಷಾರ್ಥ ಮಾಡಿ ಮಕ್ಕಳೇ. ಅಚ್ಚಾ, मीठे मीठे सिकिलदे रूहानी बच्चों प्रति रूहानी बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग. ಶುಕ್ರಿಯಾ ಬಾಬಾ. ಧಾರಣೆಗೆ ಎಷ್ಟು ಶಿಕ್ಷಣ, ಎಷ್ಟು ಪ್ರೀತಿ, ಎಷ್ಟು ಪಾಲನೆ ಮಾಡ್ತಾ ಇರೋದು ಬಾಬಾ ಅವರು. ಧಾರಣೆಗೆ बोलने चलने में बहुत राइल बनना है, मुख से सदैव रतन निकलना है, आप समान बनाने की सेवा करनी है, किसी की दिल को रंज नहीं करनी है. ಬೇಜಾರು ಮಾಡಬಾರ್ದು ಯಾರ ಹೃದಯಕ್ಕೆ, ಯಾರ ಮನಸ್ಸನ್ನ. ನಾವು ಹೇಳೋದ್ರಲ್ಲಿ ನಡೆಯೋದ್ರಲ್ಲಿ ಬಹಳ ರಾಯಲ್ ಇರಬೇಕು. ಸತ್ಯತೆ ಇರೋರೇ ರಾಯಲ್ ಆಗಿರೋದು, ಒಳಗೊಂದು ಹೊರಗೊಂದು ಇರಬಾರ್ದು. ಏನು ಮನಸ್ಸಲ್ಲಿ ಇರಬೇಕು ಇದೆ ಹೇಳ್ಬಿಡ್ಬೇಕಷ್ಟೆ. ಮುಖದಿಂದ ಸದಾ ರತ್ನಗಳೇ ಬರಬೇಕು, ತನ್ನ ಸಮಾನ ಮಾಡ್ಕೊಳ್ಳೋ ಸೇವೆ ಮಾಡಬೇಕು. ಯಾರ ಹೃದಯವನ್ನ ರಂಜ ದುಃಖ ಬೇಜಾರು ಮಾಡಬಾರ್ದು. क्रोध पर बड़ी खबरदारी रखनी है, मुकड़ा सदैव देवताओं जैसा हर्षित रखना है, स्वयं को ज्ञान योग बल से देवता बनाना है. ಕ್ರೋಧದ ಮೇಲೆ ಬಹಳ ಎಚ್ಚರ ವಹಿಸ್ಬೇಕಾಗಿದೆ. ಮುಖ ಸದಾ ದೇವತೆಗಳ ತರ ಹರ್ಷಿತ ಆಗಿರ್ಬೇಕಾಗಿದೆ. ಸ್ವಯಂ ಅನ್ನ ಜ್ಞಾನ ಯೋಗ ಬಲದಿಂದ ದೇವತೆಯನ್ನು ಮಾಡ್ಕೋಬೇಕಾಗಿದೆ. ವರದಾನ: सदा पश्चाताप से परे प्राप्ति स्वरूप की स्थिति का अनुभव करने वाले सदा बुद्धिवान भवा. ಕೇಳಿ ಏನು ಹೇಳ್ತಾರೆ. ಸದಾ ಪಶ್ಚಾತ್ತಾಪದಿಂದ ದೂರ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರೆ ಸದ್ಬುದ್ಧಿವಾನ್, ಸತ್ಯ ಬುದ್ಧಿಯವರು, ಒಳ್ಳೆ ಬುದ್ಧಿವಂತ ಮಕ್ಕಳು ಅಂತ. ಸದ್ಬುದ್ಧಿ ಕೊಡು ಏ ಭಗವಂತ ಅಂತ ನೋಡಿ ಲೌಕಿಕದಲ್ಲಿನು ಯಾರಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಹಂಗೆ. ಸದ್ಬುದ್ಧಿವಾನ್ ಅಂದ್ರೇನು? ಪಾವನ ಪ್ರಾಪ್ತಿಗಳ ಆನಂದದಲ್ಲಿರೋದು. ಪಶ್ಚಾತ್ತಾಪ, ತಪ್ಪು ಮಾಡಿದ್ರೆ ತಾನೇ ಪಶ್ಚಾತ್ತಾಪ, ಅಂತ್ಯದಲ್ಲಿ ತುಂಬ ಪಶ್ಚಾತ್ತಾಪ ಆಗುತ್ತೆ. ಈಗ ಅವ್ರಿಗೆ ಆಗದೆ ಇರ್ಬೋದು, ಬಟ್ ಲಾಸ್ಟಲ್ಲಿ ತುಂಬ ಡೇಂಜರು. जो बच्चे बाप को अपने जीवन की नैया देकर मैपन मिटा देते हैं, श्रीमत में मनमत मिक्स नहीं करते हैं, वो सदा पश्चाताप से परे प्राप्ति स्वरूप स्थिति का अनुभव करते, उन्हें ही सद्बुद्धिवान कहा जाता. ಕೇಳಿದ್ರಾ? ಯಾವ ಮಕ್ಕಳು ತಂದೆಗೆ ತನ್ನ ಜೀವನದ ದೋಣಿಯನ್ನ ಕೊಟ್ಟು, ನಾನು ನನ್ನಿಷ್ಟ ನಂಗೆ ಹೆಂಗ್ ಬೇಕೋ ಅನ್ನಂಗಿಲ್ಲ, ಬಾಬಾ ನಿನ್ನಿಷ್ಟ ಸೊ ನನ್ನಿಷ್ಟ,
ನಿನ್ನ ಪಸಂದಿ ಸೊ ನನ್ನ ಪಸಂದಿ. ಇದು ನಾನು ಬಾಬನಿಗೆ ನನ್ನ ಜೀವನ ದೋಣಿ ಕೊಟ್ಟೆ. ನಯ ಮನೆಯಲ್ಲಿರೋರು ಏನಂತೀರಾ, ಕೊಟ್ಟಿದ್ದೀರೋ ಇಟ್ಕೊಂಡಿದ್ದೀರೋ ಒಂದಿಷ್ಟಿಷ್ಟೋ ಅಂದರೆ ಕೊಡೋದಂದ್ರೆ ಅರ್ಥ ಏನು, ಶ್ರೀಮತದಲ್ಲಿ ಎಂದು ಮನ್ಮತ ಮಿಕ್ಸ್ ಮಾಡಂಗಿಲ್ಲ. ಅಂತಹ ಮಕ್ಕಳು ಸದಾ ಪಶ್ಚಾತ್ತಾಪದಿಂದ ದೂರ ಪ್ರಾಪ್ತಿ ಸ್ವರೂಪದಲ್ಲಿ ಇರ್ತಾರೆ. ಅಂದರೆ ಅಂಥವ್ರಿಗೆ ಸದ್ಬುದ್ಧಿ, ದಿವ್ಯ ಬುದ್ಧಿ ಕೆಲಸ ಮಾಡ್ತಿದೆಯಲ್ಲ, ಜ್ಞಾನದ ಬುದ್ಧಿ ಬಚಾವಾಗ್ತಿದಾರಲ್ಲ ಮಾಯೆಯಿಂದ. ऐसे सद्बुद्धि वाले तूफानों को तोहफा समझ, स्वभाव संस्कार की टक्कर को आगे बढ़ाने का आधार समझ, सदा बाप को साथी बनाते हुए साक्षी हो हर पार्ट देखते सदा हर्षित होकर चलते हैं. ಸದಾ ಸದ್ಬುದ್ಧಿ ಇರೋ ಮಕ್ಕಳ ಚಿಹ್ನೆ ಏನಂದರೆ, ಎಷ್ಟೇ ಮಾಯೆ ಬಿರುಗಾಳಿ ಬಂದ್ರೂ ಅದು ಗಿಫ್ಟ್ ಅಂತ ಅದಕ್ಕೆ ವಶ ಆಗಲ್ಲ, ಅದರಿಂದ ಕಲ್ತ್ಕೊಂಡು ಮುಂದುವರಿತಾರೆ. ಮತ್ತು ಸಂಬಂಧಗಳಲ್ಲಿ ಸಂಸ್ಕಾರ ಸ್ವಭಾವಗಳ ಟಕ್ಕರ್ ಬಂದರೆ ಅದನ್ನೂ ಅವರು ಮುಂದುವರಿಯೋ ಆಧಾರ ಅಂತ ತಿಳ್ಕೊಳ್ತಾರೆ, ಕಲಿಯೋ ಆಧಾರ ಅಲ್ಲ. ಎಷ್ಟು ಏನು ಮಾಯೆ ತುಫಾನ್ ಬಂದಷ್ಟು ನಾನು ಆತ್ಮ ಸಾಕ್ಷಿಯಾಗೋ ಅನುಭವಿ, ಸಹನಶೀಲನಾಗೋ ಅನುಭವಿ, ನಾನು ಅಳವಡಿಸ್ಕೊಳ್ಳೋ ಅನುಭವಿ, ಸದಾ ಎಲ್ಲ ಬಂದರೂ ಏಕರಸ ಸ್ಥಿತಿಯ ಅನುಭವಿಗಳಾಗ್ತಾ ಹೋಗ್ತೀವಲ್ಲ. ನನ್ನ ಮುಂದೆ ಶತ್ರುನೇ ಬೇಡ, ನಾನು ಯಾವಾಗಲೂ ಹಂಗೆ ಇರಬೇಕಂದ್ರೆ ಹೆಂಗಾಗುತ್ತೆ? ಪಾಸ್ ಮಾರ್ಕ್, ಪ್ರಮೋಷನ್ ಸಿಕ್ಕಲ್ಲ. ಎಲ್ಲದರಲ್ಲಿ ತಂದೆಯನ್ನ ಜೊತೆಗಾರನ್ ಮಾಡಿಕೊಂಡು ಸಾಕ್ಷಿಯಾಗಿ ಪಾಠ ಮಾಡ್ತಾ ಹರ್ಷಿತವಾಗಿರಿ. ಇದು ಒಂದು ಮಾತು ಬುದ್ಧಿಯಲ್ಲಿದ್ರೆ ಸಾಕು, ಏನು ಬರಲಿ ಎಲ್ಲ ಬಾಬಂಗೆ ಹೇಳ ಆನಂದವಾಗಿರ್ಬೇಕಂತ. स्लोगन ಏನು, जो सुखदाता बाप के सुखदाई बच्चे हैं उनके पास दुख की लहर आ नहीं सकती. ಯಾರು ಸುಖದಾತ ತಂದೆಯ ಸುಖದಾಯಿ ಮಕ್ಕಳಿದ್ದಾರೆ, ಎಲ್ಲರಿಗೆ ಸುಖ ಕೊಡೋರಿಗೆ ರಿಟರ್ನ್ ಸುಖನೇ ಸಿಗುತ್ತೆ ಹೊರತು ದುಃಖ ಹೆಂಗೆ ಸಿಗುತ್ತೆ? ಕರ್ಮದಲ್ಲ ಅಲ್ಲ, ನಾವೇನು ಕೊಡ್ತೀವಿ ಅದು ವಾಪಸ್ ಬರುತ್ತೆ. ಸದಾ ಅವರು ಸುಖವಾಗಿ ಸುಖದಾತನ ಮಡಿಲಲ್ಲಿ ಇರ್ತಾರೆ, ದುಃಖದ ಲೆಹರ್ ಬರೋಕ್ಕಾಗಲ್ಲ. ದುಃಖದ ಲೆಹರ್ ಬಂತಂದ್ರೇನು, ಮಾಯೆ ತನ್ನ ಮಡ್ಲಲ್ಲಿ ಇಟ್ಕೊಂಡ್ಬಿಡ್ತು, ಬಾಬನ ಮಡಿಲಿಂದ ಸ್ಲಿಪ್ ಆಗ್ಬಿಟ್ಟಿದ್ದು ಟಕ್ ಅಂತ. ಅರ್ಥ ಆಯ್ತಾ? ಮೀಠೆ ಬಚ್ಚೆ ಕ್ಯಾ ಕರೋ, ಬಾಪ್ ದಾದಾ ಹೆಂಗೆ ನಿರಹಂಕಾರಿ ದೇಹಿ ಅಭಿಮಾನಿ ಆಗಿದ್ದಾರೆ, ಹಂಗೆ ಫಾಲೋ ಫಾದರ್ ಮಾಡ್ತಾ ಸದಾ ಉನ್ನತಿಯ ಅನುಭವ ಮಾಡ್ರಿ. ಸರಿನಾ? ಓಂ ಶಾಂತಿ.